ಈ ಹಸಿವು ಮತ್ತೆ ಕಾಮ ಎರಡೂ ಕೂಡ ಒಂದೇ ತರ. ನಾವು ತಣಿಸಿದಷ್ಟು ಅವು ಹೆಚ್ಚಾಗುತ್ತೆ. ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ ಅಂತ ಹೇಳಿ ಜೋರಾಗಿ ಎದೆಯನ್ನ ಕಟ್ಟಿ ಬಿಗಿಯಾಗಿ ನಿಂತು ಹೇಳಿರ್ತಾನೆ. ಅವರ ಜೀವನದಲ್ಲಾದಂತ ಒಂದು ಸಣ್ಣ ಘಟನೆ ಮನಸ್ಸಿಗೆ ಘಾಸಿ ಮಾಡಿ ಮನೆಯನ್ನ ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿಯನ್ನ ತಂದಿರುತ್ತೆ. ನನ್ನ ದಿನನಿತ್ಯದ ದಿನಚರಿಯೊಳಗೆ ಜೀವನದಲ್ಲಿ ಒಂದು ದಿನ ಸೂಳೆಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಹಿಮವಂತನನ್ನ ನೆನೆಸ್ಕೊಂಡು ದಿನವಿಡೀ ಪರಿತಪಿಸ್ತಾ ಇದೆಯಲ್ಲ ಅಂತ ಹೇಳಿ ಸಾಕಷ್ಟು ಸಮಾಧಾನವನ್ನ ಹಲವು ಬಾರಿ ಅವಳು ಪ್ರಾರ್ಥನಾಗಿ ಹೇಳಿರ್ತಾಳೆ. ಬಾ ಒಳಗೆ ಅಂತ ಕರೀತಾನೆ. ಬಾ ಒಳಗೆ ಇದೆ, ಈ ರೂಮಿನಿಂದಲೇ ನಾವು ಇನ್ನ ಬದುಕನ್ನ ಕಟ್ಕೋಬೇಕಾಗಿರೋದು. ನಾನು ಅದಕ್ಕೆ ಪ್ರತಿಯಾಗಿ ನಿನ್ನಿಂದ ಏನೂ ಕೇಳೋದಿಲ್ಲ. ಯಾಕಂದ್ರೆ ಬದುಕು ಒಂದು ಲೇವಾದೇವಿ ಅಲ್ಲ, ಯಾರು ಕೊಡೋದು ಅಲ್ಲ, ತಗೊಳೋದು ಅಲ್ಲ, ಅದು ಕಟ್ಟಿಕೊಳ್ಳೋದು ಅನ್ನೋ ಒಂದು ಸ್ಥಿರವಾದ ಭರವಸೆಯನ್ನ ಪ್ರಾರ್ಥನಾಗೆ ಹಿಮವಂತ ಕೊಟ್ಟಿರ್ತಾನೆ. ಅವನು ಆ ರೀತಿ ಕಾಲನ್ನ ಒತ್ತಿ ಅವಳ ನೋವನ್ನ ತೆಗೆಯಬೇಕಾದ್ರೆ ಮುಟ್ಟೋ ಅಂತ ಸ್ಪರ್ಶ ಅವಳಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಕೊಡಲ್ಲ. ಅವಳಿಗೆ ಗೊತ್ತಿರುತ್ತೆ, ಎಲ್ಲ ಹೆಂಗಸರಿಗೂ ಗೊತ್ತಿರುತ್ತೆ. ಆವಾಗ ಸರಿಯಾಗಿ ಅವನು ಜೇಬನ್ನ ನೋಡ್ಕೊಂಡಿರ್ತಾನೆ. 190 ರೂಪಾಯಿ ಇರುತ್ತೆ ಅವ್ರ ಜೇಬಲ್ಲಿ. 190 ರೂಪಾಯಲ್ಲಿ ಪ್ರಾರ್ಥನಾ ಡಾಕ್ಟರ್ ಆಗ್ತಾಳೆ ಅಂದಾಗ ಪಕ್ಕದಲ್ಲೇ ಇದ್ದಂತ ದೇವಸ್ಥಾನದ ದೇವರ ಮೇಲಿಂದ ಬಲಗಡೆಯಿಂದ ಒಂದು ಹೂ ಕೆಳಗೆ ಬಿದ್ದಿರುತ್ತೆ. ಕಸೂತಿ ಕಾವೇರಮ್ಮ ದಾವಣಗೆರೆ ನಗರದ ಐಷಾರಾಮಿ ವೇಶ್ಯಾವಾಟಿಕೆ ನಡೆಸತಕ್ಕಂತ ಹೆಂಗಸು. ಬೆಂಕಿ ಉರಿತಿರೋ ಬೆಂಕಿ ಅಂದ್ರೆ ದೀಪಕ್ಕೆ ಹಾಲನ್ನು ಸುರಿಸಿದಂತೆ ಇರುತ್ತಂತೆ ಅವಳ ಬಣ್ಣ. ಅವಳ ಮುಂಗುರುಳುಗಳು ಮಿನ್ನಾಗರದಂತೆ ಗಾಳಿಗೆ ಅಳ್ಳಾಡ್ತಿರ್ತವಂತೆ. ಅವಳ ಕೆಳ ತುಟಿಯ ಮೇಲೆ ಒಂದು ಮಚ್ಚೆ ಇರುತ್ತಂತೆ. ಅದು ಒಂದೊಳ್ಳೆ ಕಾನ್ಫಿಡೆನ್ಸ್ ಅನ್ನ ಆ ಒಂದು ಹೆಣ್ಣು ಮಗುವಿನ ಮುಖದಲ್ಲಿ ತೋರಿಸ್ತಾ ಇರುತ್ತೆ. ವಿಸ್ತಾರವಾದ ನೀರನ್ನ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಏಕೋ ಗೊತ್ತಿಲ್ಲ, ಅವತ್ತು ಹಿಮವಂತ ತನಗೆ ಅರಿವಿಲ್ಲದೆ ಪ್ರಾರ್ಥನಾ ತುಂಬಾ ಹತ್ತಿರಕ್ಕೆ ಸಲುಗೆಯಿಂದ ಕೂತಿರ್ತಾನೆ. ಅವಳ ಹೆಗಲ ಮೇಲೆ ಕೂಡ ತಲೆ ಹಾಕಿರ್ತಾನೆ. ಸಾವುಕಾರ್ರೆ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ, ನನಗೆ ಮೆಡಿಕಲ್ ಸೀಟ್ ತಗೊಳೋದು ಹೆಂಗೆ ಅಂತ ಗೊತ್ತು, ನೀವಲ್ದಿದ್ರೆ ಇನ್ನೊಬ್ರು. ಆದ್ರೆ ನಾನು ಕೇಳ್ತಾ ಇರೋ ಸೀಟ್ನ ಅಷ್ಟೇ ಕೊಡೋ ವ್ಯವಸ್ಥೆ ಮಾಡಿ, ನಿಮ್ಗೆ ಹೆಚ್ಚಿನ ಮಾತು ಬೇಡ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಾರೆ. ಆಯ್ತು, ಸಿಟ್ಟಾಗಬೇಡ. ಅದಕ್ಕೆ ಯಾಕೆ ಸಿಟ್ಟಾಗ್ತೀಯ? 1,00,000 ರೂಪಾಯಿ ಇಸ್ಕೋ, 60 ನನಗ್ ಕೊಡು, 40 ನೀನ್ ಇಟ್ಕೋ. ಮಹಾನ್ ಮಾಟಗಾರ. ಸುತ್ತಮುತ್ತ ಜನ ಎಲ್ಲ ಮಾಟದ ಈರಣ್ಣಗೆ ಎದುರ್ತಾ ಇರ್ತಾರೆ. ಯಾವ ಲೆವೆಲಿಗೆ ಎದುರ್ತಾ ಇರ್ತಾರೆ ಅಂತಂದ್ರೆ, ಅವನ ಮಾಟ ಶಕ್ತಿ ಬೇರೆ ಏನನ್ನಾದ್ರೂ ನಾವು ಜಯಿಸ್ಕೋಬಹುದು, ಆದ್ರೆ ಈರಣ್ಣಯ್ಯನ ಮಾತನ್ನ ನಾವು ಜಯಿಸ್ಕೊಳಕ್ ಆಗಲ್ಲ ಅನ್ನೋ ಭಾವನೆಯಲ್ಲಿರ್ತಾರೆ. ಇಲ್ಲಿ ಪಕ್ಕದ ಯಾವುದೋ ಒಂದು ಊರಲ್ಲಿ ಶನಿವಾದೇವ್ರು ನನ್ನ ಹೆಗಲ ಮೇಲೆ ಬರುತ್ತೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಜನಕ್ಕೆ ಮೋಸ ಮಾಡ್ತಿದ್ದವನಿಗೆ ಮಾಟ ಮಾಡಿಸಿ ದೊಣ್ಣೆ ತಾಂಡು ಶನಿವಾದೇವರ ಹೊಡೆದಂಗೆ ಹಿಂದಗಡೆಯಿಂದ ಹೋಗಿ ಹೊಡೆದಂಗೆ ಮಾಡೋ ರೀತಿಯಲ್ಲಿ ಮಾಟವನ್ನ ಮಾಡಿ ಅವನು ಊರನ್ನೇ ಬಿಟ್ಟು ಹೋಗೋ ರೀತಿ ಮಾಡಿರ್ತಾನೆ. ಹೇಳಿ ಹೋಗು ಕಾರಣ ಅನ್ನೋ ಒಂದು ಪುಸ್ತಕ ಇದೊಂದು ಪ್ರೇಮ ಕಥೆ. ಇದುವರೆಗೂ ಕೂಡ ಸಾಮಾಜಿಕ ಕಳಕಳಿ ಬದ್ಧತೆ ಉಳ್ಳಂತ ಪುಸ್ತಕಗಳ ಪರಿಚಯ ಈ ಒಂದು ವೇದಿಕೆಯಲ್ಲಾಗಿತ್ತು. ಇದೇ ಮೊದಲನೇ ಬಾರಿಗೆ ಒಂದು ಬೇರೆ ತರಹದಂತ ಪುಸ್ತಕವನ್ನ ನಾನಿಂದು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಲೇಖಕರ ಬಗ್ಗೆ ನಾನೇನು ನಿಮ್ಗೆ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತು. ಲೇಖಕರ ಒಂದು ಶಕ್ತಿ, ಅವರ ಪ್ರಸ್ತುತ, ಅವರ ಬರಹ ಎಲ್ಲ ನಿಮಗೆ ಗೊತ್ತಿರೋದೆ. ಪುಸ್ತಕಕ್ಕೆ ನೇರವಾಗಿ ಹೋಗ್ತೀನಿ. ನನ್ಗನ್ಸುತ್ತೆ ಸಮಯದ ಅಭಾವ ಆಗ್ಬೋದು ಅಂತ. ಒಂದು ಪುಸ್ತಕದಲ್ಲಿ ಅರ್ಪಣೆಯನ್ನ ರವಿ ಬೆಳಗೆರೆಯವರು ಅವರ ಎಂದೂ ನೋಡದ, ಯಾವತ್ತೂ ಕೂಡ ಭೇಟಿ ಮಾಡದ ಅವರ ಒಬ್ಬ ಅಭಿಮಾನಿ, ಪುಸ್ತಕದ ಅಭಿಮಾನಿಗೆ ಅರ್ಪಣೆ ಮಾಡಿದ್ದಾರೆ. ಪ್ರಿಯ ರವಿ ಅವರೇ, ನಾನು 10 ವರ್ಷದಿಂದ ಕಣ್ಣೀರು ಅಂದರೇನು ಗೊತ್ತಿಲ್ಲದೆ ಬದುಕಿದವನು. ಆದರೆ ಹೇಳಿ ಹೋಗು ಕಾರಣ ಧಾರಾವಾಹಿಯ ಪ್ರಾರ್ಥನಾಳ ಪಾತ್ರ ಪಡೆದ ತಿರುವಿನಿಂದ
ಯಾಕೋ ಗಳಗಳನೆ ಹತ್ತು ಬಿಟ್ಟೆ. ಯಾಕೆಂದ್ರೆ ನಾನು ಒಬ್ಬ ಮಿಠಾಯಿ ಮಾರಿ ಬದುಕನ್ನ ಕಟ್ಟಿಕೊಂಡಿರೋನು. ಅದೇ ಕಾರಣಕ್ಕೆ ನನ್ನ ಹುಡುಗಿ ನನ್ನಿಂದ ದೂರವಾದಳು. ದಯವಿಟ್ಟು ಕಾದಂಬರಿಯನ್ನ ಸುಖಾಂತ್ಯ ಮಾಡಿ. ಮಹೇಶ್ ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಇವರು. ಹೀಗೆ ಪತ್ರ ಬರೆದ ಈ ತನಕ ನಾನಿನ್ನೂ ನೋಡಿರದ ನನ್ನ ಓದುಗ ದೊರೆ ಮಹೇಶ್ಗೆ ಈ ಪುಸ್ತಕ ಅರ್ಪಣೆ ಅಂತಾರೆ. ಇಲ್ಲಿಗೆ 33 ಮರುಮುದ್ರಣಗಳನ್ನ ಕಂಡಿದೆ. ಸಾಕಷ್ಟು ಅಭಿಮಾನಿಗಳನ್ನ ಈ ಪುಸ್ತಕ ಹೊಂದಿದೆ. ಈ ಕಾದಂಬರಿಯ ಕತೆ ಆರಂಭವಾಗುವುದು ಇಲ್ಲೇ ನಮ್ಮ ಪಕ್ಕದ ಚನ್ನರಾಯಪಟ್ಟಣದಿಂದ. ಅಂತ್ಯ ಆಗೋದು ನಮ್ಮ ಕೂಗಳತೆ ದೂರದಲ್ಲಿರ್ತಕ್ಕಂಥ ಶಿವಮೊಗ್ಗದಲ್ಲಿ. ಪ್ರಾರಂಭ ಹೀಗಾಗುತ್ತೆ. 2 ನೆರಳುಗಳು ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಕಡೆಗೆ ಹೋಗ್ತಾ ಇರ್ತವೆ. ಒಂದು ನೆರಳು ತನ್ನೆರಡು ಕೈಗಳನ್ನ ಪ್ಯಾಂಟಿನ ಜೇಬಿನಲ್ಲಿ ಇರಿಸಿ ನಡೀತಾ ಇದ್ರೆ, ಇನ್ನೊಂದು ನೆರಳು ತನ್ನ 2 ಕೈಗಳನ್ನ ಎದೆಗೆ ಕಟ್ಟಿಕೊಂಡು ನಡೀತಾ ಇರುತ್ತೆ. ಒಂದು ಆಸರೆಯನ್ನ ಬೇಡಿ ಕೈ ಚಾಚಿರುತ್ತೆ, ಇನ್ನೊಂದು ಧೈರ್ಯವನ್ನ ತುಂಬಿ ಆ ಹುಡುಗಿಯನ್ನ ಬಾ ನೀನು ನನ್ನ ಜೊತೆ ಅಂತ ಕರೆದಿರುತ್ತೆ. ನಡೀತಾ 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 ಎಲ್ಲಿವರೆಗೆ ನಡಿಬೇಕು? ಶಿವಮೊಗ್ಗದವರೆಗೆ ಚನ್ನರಾಯಪಟ್ಟಣದಿಂದ ನಡೀತು. ಅಂತ ಒಂದು ದಿಟ್ಟ ನಿರ್ಧಾರವನ್ನ ಅವರಿಬ್ರು ತಗೊಂಡಿರ್ತಾರೆ. ಅವರ ಜೀವನದಲ್ಲಾದಂತ ಒಂದು ಸಣ್ಣ ಘಟನೆ ಮನಸ್ಸಿಗೆ ಘಾಸಿ ಮಾಡಿ ಮನೆಯನ್ನ ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿಯನ್ನ ತಂದಿರುತ್ತೆ. ಅವನು ತನ್ನ ಜೊತೆಯಲ್ಲಿ ನಡೀತಾ ಇರ್ತಕ್ಕಂತ ಹುಡುಗಿಗೆ ನಡೆಯೋದಿಕ್ಕೆ ಪ್ರೇರೇಪಿಸ್ತಾ ಇರ್ತಾನೆ. ಇನ್ನೇನು ಅರಸೀಕೆರೆ ಬಿಟ್ಟಿದೀವಿ, ಸ್ವಲ್ಪ ದೂರದಲ್ಲೇ ಬಾಣಾವರ ದಾಟಿದ್ರೆ ಕಡೂರು, ಬೀರೂರು ಪಕ್ಕದಲ್ಲೇ ಇದೆ. ಭದ್ರಾವತಿಯನ್ನ ನೆನೆಸ್ಕೊಂಡ್ರೆ ಶಿವಮೊಗ್ಗಕ್ಕೆ ತಲುಪೇ ಬಿಡ್ತೀವಿ ಅಂತ ಹೇಳಿ ಹುರಿದುಂಬಿಸಿ ಶಿವಮೊಗ್ಗದ ಶಿವಮೂರ್ತಿ ಸರ್ಕಲ್ಗೆ ಅವಳನ್ನ ತಂದು ನಿಲ್ಸಿರ್ತಾನೆ. ಅವನ ಹೆಸರು ಈ ಕಥೆಯ ನಾಯಕ ಹಿಮವಂತ. ಅವನ ಜೊತೆ ನಡೆದವಳ ಹೆಸರು ಪ್ರಾರ್ಥನಾ. ಅವಳು ಈ ಕಥೆಯ ಕಥಾನಾಯಕ. ಇನ್ನೇನು ಶಿವಮೂರ್ತಿ ಸರ್ಕಲ್ಗೆ ಹೋಗಿ ನಿಂತಿರ್ಬೇಕು, ಅಷ್ಟ್ರೊಳಗಾಗಿ ಒಬ್ಬ ನೈಟ್ ಬಿಟ್ಟಿನ ಪೊಲೀಸ್ ವಿಷಲ್ ಊದಿ ಅವ್ರನ್ನ ತಡೆದು ನಿಲ್ಲಿಸ್ತಾನೆ. ಎಲ್ಲಿಂದ ಬರ್ತಾ ಇದ್ದೀರಾ? ಎಷ್ಟೊತ್ತಿನಲ್ಲಿ? ಯಾವ ಬಸ್ನಲ್ಲಿ ಬಂದ್ರಿ? ಟಿಕೆಟ್ ತೋರಿಸಿ ಅಂತ ಕೇಳ್ತಾರೆ. ನಾವು ಚನ್ನರಾಯಪಟ್ಟಣದಿಂದ ನಡ್ಕೊಂಡ್ ಬಂದ್ವಿ ಅಂತ ಹೇಳಿದ್ರೆ ಆ ಪೇದೆ ನಂಬೋ ಸ್ಥಿತಿಯಲ್ಲೇ ಇರಲ್ಲ. ನಿಮ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಸುಳ್ಳು ಹೇಳ್ತಾ ಇದ್ದೀರಾ? ವಯಸ್ಸಿಗೆ ಬಂದಿರೋ ಹುಡುಗಿ ಯಾರ ಮನೆಯಿಂದ ಹಾರಿಸ್ಕೊಂಡ್ ಬಂದಿದ್ಯಾ ಅಂತ ಹೇಳಿ ತೀಕ್ಷ್ಣವಾಗಿ ಪ್ರಶ್ನೆಯನ್ನ ಮಾಡ್ತಾನೆ. ಆವಾಗ ಹಿಮವಂತ ಹೇಳ್ತಾನೆ, ನನ್ನ ಹೆಸರು ಹಿಮವಂತ, ನನಗೆ ಇಷ್ಟು ವಯಸ್ಸಾಗಿದೆ, ನಾನು ಇವಳು ಇಬ್ರು ಬದುಕಿನ ಕೊನೆಯ ಕಿಲೋಮೀಟರ್ ವರೆಗೆ ಜೊತೆಯಲ್ಲೇ ನಡೆಯಬೇಕಂತ ನಿರ್ಧಾರ ಮಾಡಿದ್ದೀವಿ. ನಮ್ಮನ್ನ ಇವತ್ತು ಹೋಗೋದಕ್ಕೆ ಬಿಡಿ, ನಾಳೆ ಬೆಳಗ್ಗೆ ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಭೇಟಿ ಆಗ್ತೀವಿ. ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಶಾಂತಪ್ಪನ ಮನೆಯ ಕಾಂಪೌಂಡು, ಅಲ್ಲೇ ನನ್ನ ರೂಮ್ ಇರೋದು ಅಂತ ಹೇಳಿ ಹೊರಡ್ತಾನೆ. ಹೊರಡೋದಕ್ಕೂ ಮುಂಚೆ ಒಂದು ಮಾತನ್ನ ಹೇಳ್ತಾನೆ, ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳಿ. ಯಾಕಂದನೋ ಗೊತ್ತಿಲ್ಲ, ಅವಳ ಪೂರ್ವಾನುಮತಿ ಇಲ್ಲದಲೇ ಆ ತರದ ಒಂದು ವಾಕ್ಯವನ್ನ ಅವನು ಉದ್ಗರಿಸಿರ್ತಾನೆ. ಅಂತ ನಡುರಾತ್ರಿಯಲ್ಲೂ ಕೂಡ ಕತ್ತಲೆಯಲ್ಲಿ ಆ ರೂಮಿನ ಬೀಗವನ್ನ ಅವನು ತೆಗಿತಾನೆ. ಲೀಲಾಜಾಲವಾಗಿ ತೆಗೆದು ಒಳಗೋಗಿ ಲೈಟ್ ಹಾಕಿ ಹಿಂದಿರುಗಿ ನೋಡ್ತಾನೆ. ಪ್ರಾರ್ಥನಾ ಬಾಗಿಲಲ್ಲಿ ನಿಂತಿರ್ತಾಳೆ. ಬಾ ಒಳಗೆ ಅಂತ ಕರೀತಾನೆ. ಬಾ ಒಳಗೆ, ಇದೆ ಈ ರೂಮಿನಿಂದಲೇ ನಾವು ಇನ್ನ ಬದುಕನ್ನ ಕಟ್ಕೋಬೇಕಾಗಿರೋದು, ನಮ್ಮ ಕನಸನ್ನ ನನಸು ಮಾಡ್ಕೋಬೇಕಾಗಿರೋದು, ಬಾ ಒಳಗೆ ಅಂತ ಕರೆದಾಗ ಅವಳು ಸಡನ್ ಆಗಿ ಒಳಗ್ ಬರ್ತಾಳೆ. ಬಂದಾಗ ಎಡಗಾಲಿಟ್ಟು ಒಳಗ್ ಬಂದ್ಬಿಡ್ತಾಳೆ. ಅಯ್ಯೋ ಎಡಗಾಲಿಟ್ಟು ಒಳಗ್ ಬಂದೆ ಅಂತ ಕೇಳ್ತಾನೆ. ಅವನು ಒಂದು ಸಮಾಧಾನ ಹೇಳ್ತಾನೆ, ಅಯ್ಯೋ ಹುಚ್ಚಿ, ಎಡಗಾಲು ಕೂಡ ಬಲಗಾಲ ಜೊತೆಲೆ ಹುಟ್ಟಿರೋದು, ಎಡಗಾಲು ಅಶುಭ ಅಂದಿದ್ರೆ ಯಾವ ದೇವರಲ್ಲೂ ಕೂಡ ಎಡಗಾಲು ಕಾಣಿಸೋ ಆಗಿರ್ಲಿಲ್ಲ, ಅದನ್ನೆಲ್ಲ ತಲೆಗಚ್ಕೋಬೇಡ, ಒಳಗೆ ಬಾ ಅಂತ ಕರೀತಾನೆ. ಹಾಗೆ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗದವರೆಗೆ ನಡೆದು ಬರ್ಬೇಕಾದ್ರೆ ಅವಳೊಂದು ಪ್ರಶ್ನೆ ಕೇಳಿರ್ತಾಳೆ, ಹಿಮವಂತ ನೀನು ನನಗೊಂದು ಬದುಕು ಕೊಡ್ತೀಯಾ ಅಂತ. ಅವನು ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿರ್ತಾನೆ. ಜೊತೆಗೆ ನಾನು ಅದಕ್ಕೆ ಪ್ರತಿಯಾಗಿ ನಿನ್ನಿಂದ ಏನೂ ಕೇಳೋದಿಲ್ಲ, ಯಾಕಂದ್ರೆ ಬದುಕು ಒಂದು ಲೇವಾದೇವಿ ಅಲ್ಲ, ಯಾರು ಕೊಡೋದು ಅಲ್ಲ ತಗೊಳೋದು ಅಲ್ಲ, ಅದು ಕಟ್ಟಿಕೊಳ್ಳೋದು ಅನ್ನೋ ಒಂದು ಸ್ಥಿರವಾದ ಭರವಸೆಯನ್ನ ಪ್ರಾರ್ಥನಾಗೆ ಹಿಮವಂತ ಕೊಟ್ಟಿರ್ತಾನೆ. ಆವತ್ತು ರಾತ್ರಿ ಇಬ್ರು ರೂಮಿಗೆ ಸೇರಿದ ನಂತರ ಅವಳು ನಡೆದು ಹೆಬ್ಬೆರಳಿನ ತುದಿ ಗಾಯ ಆಗಿರುತ್ತೆ. ಅದನ್ನ ಅವನು ಬಿಸಿ ನೀರಿನಲ್ಲಿ ನೆನೆಸಿ ಅದನ್ನ ಒರೆಸಿ ಡೆಟಾಲ್ ಹಾಕಿ ಒಂದು ಕಂಫರ್ಟ್ ಅನ್ನ ಅವಳಿಗೆ ತಂದು ಕೊಟ್ಟಿರ್ತಾನೆ. ಅವನು ಆ ರೀತಿ ಕಾಲನ್ನ ಒತ್ತಿ ಅವಳ ನೋವನ್ನ ತೆಗೆಯಬೇಕಾದ್ರೆ
ಮುಟ್ಟೋ ಅಂತ ಸ್ಪರ್ಶ ಅವಳಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಕೊಡಲ್ಲ. ಅವಳಿಗೆ ಗೊತ್ತಿರುತ್ತೆ, ಎಲ್ಲ ಹೆಂಗಸರಿಗೂ ಗೊತ್ತಿರುತ್ತೆ ಸ್ಪರ್ಶದಲ್ಲಿ ಅವರ ಮನಸ್ಥಿತಿ, ಅವರ ಮನೋಭಾವ ಏನಿರುತ್ತೆ ಅಂತ. ಹಿಮವಂತ ಕೊಟ್ಟ ಕಂಫರ್ಟ್ ಅನ್ನ ಅವಳು ತುಂಬಾ ಸಂತೋಷದಿಂದ ಸ್ವೀಕರಿಸ್ತಾಳೆ. ಅಂದು ರಾತ್ರಿ ಅವರು ಮಲಗಿ ಬೆಳಗ್ಗೆ ಎದ್ದಾಳಷ್ಟೊತ್ತಿಗೆ ಸೂರ್ಯ ಬಂದಿರ್ತಾನೆ. ಆ ಕೋಣೆಯೊಳಗೆ ಅವಳಿಗೆ ಒಂದಾದ ಪ್ರೈವೇಸಿ ಅಂತ ಅಂದ್ರೆ, ಅವನು ಧ್ಯಾನಕ್ಕೆ ಕೂತ್ಕೋಬೇಕು, ಮಲ್ಕೊಂಡಾಗ ಪ್ರೈವೇಸಿ ಬೇಕಂತ ಅಂದ್ರೆ ಇಬ್ರು ವಿರುದ್ಧ ದಿಕ್ಕಿಗೆ ತಿರುಗಿ ಮಲಗಬೇಕು ಅಷ್ಟೇ. ಅಂತ ಒಂದು ಕೋಣೆಯಲ್ಲಿ ಅವರು ಜೀವನವನ್ನ ಆರಂಭ ಮಾಡ್ತಾರೆ. ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ, ಇಡ್ಲಿ ತಿನ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾನೆ ಪ್ರಾರ್ಥನಾ, ಈ ಹಸಿವು ಮತ್ತೆ ಕಾಮ ಎರಡೂ ಕೂಡ ಒಂದೇ ತರ. ನಾವು ತಣಿಸಿದಷ್ಟು ಅವು ಹೆಚ್ಚಾಗುತ್ತೆ. ಕಷ್ಟಪಟ್ಟು ನೀನು ಇಗ್ನೋರ್ ಮಾಡು, ಖಂಡಿತ ಅವು ತನ್ನ ಶಕ್ತಿಯನ್ನ ಕಳ್ಕೊಂತವೆ, ಕಡಿಮೆ ಆಗುತ್ತಾ ಹೋಗುತ್ತೆ. ಇದನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡಿರುವಂತ ಅವನು ಸ್ಪಷ್ಟವಾಗಿ ತಿಳಿಸಿರ್ತಾನೆ. ಬೆಳಗ್ಗೆ ಹಿಮವಂತನಿಗಿಂತ ಬೇಗ ಪ್ರಾರ್ಥನಾ ಎದ್ದು ನೋಡ್ತಾಳೆ. ಅವನ ಕಾಲಲ್ಲೆಲ್ಲ ಬೊಬ್ಬೆ ಬಂದಿರುತ್ತೆ, ವಿಪರೀತವಾದ ಜ್ವರ ಇರುತ್ತೆ. ಇವನು ಈ ಸ್ಥಿತಿಯಲ್ಲಿ ಎಲ್ಲೂ ಹೋಗಕ್ ಆಗಲ್ಲ ಅಂತ ಅವಳಿಗೆ ಮನವರಿಕೆ ಆಗಿ ಇನ್ನೇನು ಒಂದು ತಣ್ಣನೆಯ ಬಟ್ಟೆಯನ್ನ ಅವಳ ಮೇಲೆ ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಅವನಿಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದವನೇ ತನ್ನ ದಿನನಿತ್ಯದ ಕಾರ್ಯಗಳನ್ನ ಮುಗಿಸಿ ತಿಂಡಿ ತರಕ್ಕೆ ಅಂತ ಹೇಳಿ ಹೊರಡ್ತಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ತಿಂಡಿ ತರಕ್ ಹೋಗೋದ್ ಬೇಡ ಅಂತ ಅವಳು ಎಷ್ಟು ಹೇಳಿದ್ರು ಅವನು ಕೇಳೋ ಪರಿಸ್ಥಿತಿ ಇರಲ್ಲ. ಅವನು ತುಂಬಾ ಹಠಮಾರಿಯಾಗಿರ್ತಾನೆ, ಹಠವಂತ ಆಗಿರ್ತಾನೆ. ಆ ಹಠಮಾರಿತನವನ್ನ ಅವನು ತನ್ನ ಬಾಲ್ಯದಿಂದಲೇ ರೂಢಿಸ್ಕೊಂಡಿರ್ತಾನೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೂಡ ನಮ್ಮ ಲೇಖಕರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವನು 7ನೇ ತರಗತಿ ಓದ್ಬೇಕಾದ್ರೆ ಅವರ ಶಾಲೆಯ ಮಾಸ್ತರ್ ಒಬ್ರು ನರಸಿಂಹಯ್ಯ ಅಂತ ಇರ್ತಾರೆ. ಅವ್ರನ್ನ ಯಾರು ಮುಟ್ಟಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ, ಅವ್ರ ಮನೆಯವರು ಸೇರಿ. ಸ್ಕೂಲಿಗೆ ಹೋಗಿ ಬಂದವರನ್ನ ಮನೆಯಲ್ಲಿ ನೀರ್ ಹಾಕಿ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಳ್ಳೋ ಅಂತ ಒಂದು ಪದ್ಧತಿಯನ್ನ ಇಟ್ಕೊಂಡಿರ್ತಾರೆ. ಅಂತ ನರಸಿಂಹಯ್ಯನವ್ರಿಗೆ ದಾರಿಯಲ್ಲಿ ನಡೆದು ಬರ್ತಾ ಇದ್ರೆ ಇಡೀ ಊರೇ ಗೌರವ ಕೊಡ್ತಿದ್ರು ಕೂಡ ಅವ್ರನ್ನ ಮುಟ್ಟಬಾರದು ಅನ್ನೋ ಒಂದು ಪದ್ಧತಿಯನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಅಂತ ನರಸಿಂಹಯ್ಯವರು ಕೂಡ ತಮ್ಮ ಮನಸ್ಸಿನ ದುಃಖವನ್ನು ಆಚೆ ಹಾಕಿ ಅಳುವಂತ ಒಂದು ಸಂದರ್ಭ ಬರುತ್ತೆ. ಅದಕ್ಕೆ ಕಾರಣ ಶಿವಶಂಕರಯ್ಯ ಅನ್ನೋ ಒಬ್ರು ಇನ್ಸ್ಪೆಕ್ಟರ್ ಶಾಲೆ ವಿಸಿಟ್ ಮಾಡ್ತಾರೆ. ಶಿವಶಂಕರಯ್ಯ ಅನ್ನೋರು ಬಂದು ನರಸಿಂಹಯ್ಯರನ್ನು ನೋಡಿ, ಓ ನೀನೇನಾ ಒಲೇರ ನರಸಿಂಹಯ್ಯ ಅಂತ ಹೇಳಿದಾಗ ಆ ಶಾಲೆ ಮೂಲೆಯಲ್ಲಿ ನಿಂತು ಕಣ್ಣೀರನ್ನ ಸುರಿಸಿದ್ದಂತ ನರಸಿಂಹಯ್ಯನವರು ಹಿಮವಂತನನ್ನ ತೋರಿಸಿ, ಮಗ ಪದ್ಯ ಹೇಳು ಅಂತ ಹೇಳಿರ್ತಾರೆ. ಅವನು ಪದ್ಯವನ್ನ ಜೋರಾಗಿ ಹೇಳಿರ್ತಾನೆ. ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಅಂತ ಹೇಳಿ ಜೋರಾಗಿ ಎದೆಯನ್ನ ಕಟ್ಟಿ ಬಿಗಿಯಾಗಿ ನಿಂತು ಹೇಳಿರ್ತಾನೆ. ಅದಾದ ನಂತರ ನರಸಿಂಹರು ಶಾಲೆ ಹಿಂದೆ ಇರ್ತಕ್ಕಂಥ ಮಾವಿನ ತೋಪಿಗೆ ಹೋಗಿ ತನ್ನ ಟವಲನ್ನ ಬಾಯಿಗಿಟ್ಟು ಅಳ್ತಾ ಇದ್ರೆ ಹಿಮವಂತ ಹೋಗಿ ಅವ್ರನ್ನ ಬಾಚಿ ತಬ್ಬಿರ್ತಾನೆ. ಆವತ್ತೇ ನಿರ್ಧಾರ ಮಾಡಿರ್ತಾನೆ, ಭೂಮಿಯ ಮೇಲೆ ಮುಟ್ಟಬಾರದವ್ರು ಯಾರು ಇಲ್ಲ ಅಂತ ಹೇಳಿ. ಅಂತ ಹಠ ಇದ್ದಂತ ಹಿಮವಂತನಿಗೆ ಮುಟ್ಟುವುದಕ್ಕೂ ಸ್ಪರ್ಶಿಸುವುದಕ್ಕೂ ತಾಗುವುದಕ್ಕೂ ಕೂಡ ವ್ಯತ್ಯಾಸಗಳನ್ನ ನರಸಿಂಹನವರು ಅವತ್ತೇ ತಿಳಿಸ್ಕೊಡ್ತಿರ್ತಾರೆ. ಮಗ, ಮುಟ್ಟದು ಅನ್ನೋದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು, ಸ್ಪರ್ಶ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಈ ತಾಗದು ಅನ್ನೋದಿದೆಯಲ್ಲ ಅದು ಆತ್ಮಕ್ಕೆ ಸಂಬಂಧಪಟ್ಟಿತ್ತು ಅನ್ನೋ ಒಂದು ವಿಚಾರಧಾರೆಯನ್ನ ಹಿಮವಂತನಿಗೆ ನರಸಿಂಹಯ್ಯ ಮೇಷ್ಟ್ರು ಬಹಳ ಹಿಂದೆ ಕೂಡ ತಿಳಿಸಿರ್ತಾರೆ. ಹೀಗೆ ಶಿವಮೊಗ್ಗದ ಕಡೆಗೆ ನಡೆದು ಬರ್ಬೇಕಾದ್ರೆ ಪ್ರಾರ್ಥನಾಗ ಒಂದ್ಸಾರಿ ಹಿಮವಂತ ಕೇಳಿರ್ತಾನೆ, ನೀನ್ ಏನ್ ಆಗ್ಬೇಕು ಅನ್ಕೊಂಡಿದೀಯಾ ಪ್ರಾರ್ಥನಾ? ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ, ಸಾವಿರಾರು ಮಕ್ಕಳ ರೋಗವನ್ನ ಸರಿ ಮಾಡಿ ಅವರಿಗೆ ಸಂತೈಸುವಂತ ಮಕ್ಕಳ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಪ್ರಾರ್ಥನೆ ಹೇಳಿ. ಆವಾಗ ಸರಿಯಾಗಿ ಅವನು ಜೇಬನ್ನ ನೋಡ್ಕೊಂಡಿರ್ತಾನೆ. 190 ರೂಪಾಯಿ ಇರುತ್ತೆ ಅವ್ರ ಜೇಬಲ್ಲಿ. 190 ರೂಪಾಯಲ್ಲಿ ಪ್ರಾರ್ಥನಾ ಡಾಕ್ಟರ್ ಆಗ್ತಾಳೆ ಅಂದಾಗ ಪಕ್ಕದಲ್ಲೇ ಇದ್ದಂತ ದೇವಸ್ಥಾನದ ದೇವರ ಮೇಲಿಂದ ಬಲಗಡೆಯಿಂದ ಒಂದು ಹೂ ಕೆಳಗೆ ಬಿದ್ದಿರುತ್ತೆ, ಪ್ರಾರ್ಥನಾ ಡಾಕ್ಟರ್ ಆಗ್ತಾಳೆ ಅಂತ. ಇದಾದ ನಂತರ ಶಿವಮೊಗ್ಗದಲ್ಲಿ ಬೆಳಗ್ಗೆ ಎದ್ದು ತಿಂಡಿ ತಿಂದ ನಂತರ ಕತೆ ಏನಾಗುತ್ತೆ, ಸ್ವಲ್ಪ ಉದಾಹರಣೆಗಳನ್ನು ಕೊಟ್ಟಾಗ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಶಿವಮೊಗ್ಗದಲ್ಲಿ ತಿಂಡಿ ತಿಂದ ಆಚೆ ಬಂದಾಗ ಗೊತ್ತಾಗುತ್ತೆ ಪ್ರಾರ್ಥನಾಳಗೆ ಆ ಕಾಂಪೌಂಡಿನ ಒಳಗೆ ಒಂದು ಮಟ್ಟಸವಾದಂತ ಉದ್ಯಾನವನ ಇದೆ. ಮೂಲೆಯಲ್ಲಿ ಒಂದು ಬಾವಿ ಇದೆ. ಬಾವಿ ರಾಟೆ ಮೇಲೆ ಹಗ್ಗ. ಅದನ್ನ ಎಷ್ಟು ಚಂದ ಹೇಳಿದರೆ ರವಿ ಬೆಳಗೆರೆ ಅಂದ್ರೆ, ತನ್ನ ಪ್ರಿಯತಮನ ಮೇಲೆ
ಹೆಗಲ ಮೇಲೆ ಕೈ ಹಾಕಿ ಬಳಸಿದಂತೆ ಕಾಣುತ್ತಿತ್ತು ಆ ರಾಟೆ ಮೇಲಿದ್ದಂತ ಹಗ್ಗ ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಸೀದಾ ಅವರು ಮನೆಯ ಓನರು ಶಾಂತಪ್ಪನ ಮನೆಗೆ ಹೋಗ್ತಾರೆ. ಹೋದಾಗ ಪರಿಚಯ ಮಾಡ್ತಾರೆ. ಅವರು ಶಾಂತಪ್ಪನವರು ತೀರಾ ಮಾಮೂಲಿಯಾಗಿ ಅವ್ರನ್ನ ಬಾ ಬಾ ಏಮಣ್ಣ, ಎಲ್ಲಿ ಇಷ್ಟು ದಿನ ಕಾಣ್ತಿರ್ಲಿಲ್ಲ, ಯಾರೋ ನೆಂಟರು ಬಂದಂಗಿದೆ, ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ಹೇಳಿ ಕರೆದು ಕೂರಿಸ್ತಾರೆ. ಹಿಮವಂತ ಅವರಿಗೆ ಪರಿಚಯ ಮಾಡ್ಕೊಡ್ತಾರೆ, ಪ್ರಾರ್ಥನಾ ಅಂತ ಹೇಳಿ. ಇವರು ಇನ್ಮೇಲೆ ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿದಾಗ ಶಾಂತಪ್ಪನವರು ಬಹಳ ಸಂತೋಷದಿಂದ ಇರ್ಲಿ ಬಿಡು ಅಂತ ಹೇಳ್ತಾರೆ. ಅವರ ಆ ಮಾತಿನಲ್ಲಿ ಹಿಮವಂತ ಗಮನಿಸೋದು, ನಾವು ಮದ್ವೆ ಆಗಿದ್ದೀವಿ ಮದ್ವೆ ಆಗಿಲ್ಲ ಅನ್ನೋದು ಯಾವ್ದನ್ನೂ ಲೆಕ್ಕಕ್ಕೆ ಇಟ್ಕೊಂಡದಲ್ಲೇ ನೇರವಾಗಿ ಇರ್ಲಿ ಬಿಡು ಅಂತ ಹೇಳ್ತಾ ಇದಾರಲ್ಲ ಶಾಂತಪ್ಪ ಅಂತ ಹೇಳಿ ಒಂದು ಸಣ್ಣ ಒಂದು ವಿಚಾರ ಅವನ್ ತಲೆ ಒಳಗ್ ಬಂದ್ರು ಕೂಡ ಅದನ್ನ ತೋರಿಸ್ಕೊಳಲ್ಲ. ಮನೆಯೊಳಗಿನಿಂದ ನಂದಕ್ಕ ಬರ್ತಾರೆ, ಶಾಂತಪ್ಪನ ಮಡದಿ. ಅವರು ಕೂಡ ಪ್ರಾರ್ಥನಾಳನ್ನ ಪರಿಚಯ ಮಾಡಿಕೊಡ್ತಾಳೆ. ಪ್ರಾರ್ಥನಾ ತುಂಬಾ ಪರಿಚಯ ಇರೋ ರೀತಿ ನಂದಕ್ಕನ ಪಕ್ಕ ಹೋಗಿ ನಿಂತು ತನ್ನ ಪರಿಚಯವನ್ನ ವ್ಯಕ್ತಪಡಿಸ್ತಾಳೆ. ಆಗ ಕೇಳ್ತಾನೆ ಹಿಮವಂತ, ನನಗೊಂದಷ್ಟು ದುಡ್ಡಿನ ಅವಶ್ಯಕತೆ ಬರಬಹುದು ಶಾಂತಪ್ಪನವರೇ, ನೀವು ಕೊಡ್ಬೇಕು. ಯಾಕೆ ಅಂತಂದ್ರೆ ಪ್ರಾರ್ಥನಾ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡಿದ್ದಾಳೆ, ನಾನು ಅವಳನ್ನ ಡಾಕ್ಟರ್ ಮಾಡಬೇಕು ಅಂತ ಹೇಳಿ. ಹಾಗಂದ ತಕ್ಷಣ ಶಾಂತಪ್ಪನವರ ಹಣೆಯ ಮೇಲೆ ಡಾಕ್ಟರ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಆದರೂ ಹಿಮವಂತನ ಹಠದ ಬಗ್ಗೆ ಗೊತ್ತಿದ್ರಿಂದ ಅವರೇನು ಮರು ಮಾತಾಡೋಲ್ಲ. ನನಗೊಂದಷ್ಟು ಬಹಳ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಶಾಂತಪ್ಪನ ಮನೆಯಿಂದ ಆಚೆ ಹೊರಟ ಹಿಮವಂತ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ತಾನೆ. ಸಂಜೆ ಅಷ್ಟೊತ್ತಿಗೆ ವಾಪಸ್ ಬಂದ ಮೇಲೆ ಪ್ರಾರ್ಥನಾಳೊಂದಿಗೆ ಮಾತುಕತೆ ಆಗುತ್ತೆ. ನನ್ನ ಎಲ್ಲ ಸರ್ವ ಪ್ರಯತ್ನಗಳನ್ನು ನಡೆಸಿ ನಾನು ನಿನ್ನ ಡಾಕ್ಟರ್ ಮಾಡ್ತೀನಿ, ಇನ್ನು ಚಿಂತಿಸಬೇಡ. ಇಲ್ಲಿ ಪ್ರಾರ್ಥನಾಳಿಗೂ ಕೂಡ ಒಂದು ಪ್ರಶ್ನೆ ಕಾಣುತ್ತೆ. ಹಿಮವಂತ ನನ್ನನ್ನು ಪ್ರೀತಿಸ್ತಾ ಇದ್ದಾನ, ಅದಕ್ಕೋಸ್ಕರನೇ ನನ್ನನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಾನ, ಅಥವಾ ನನ್ನನ್ನು ಪ್ರೀತಿಸ್ತಾ ಇರೋದ್ರಿಂದಲೇನೆ ಅವನು ನನ್ನನ್ನ ಡಾಕ್ಟರ್ ಮಾಡ್ತೀನಿ ಅಂತ ಇದ್ದಾನ ಅನ್ನೋ ಒಂದು ಪ್ರಶ್ನೆ ಪ್ರಾರ್ಥನಾಳಲ್ಲಿ ಕಾಡುತ್ತೆ. ಬಹಳ ಮುಖ್ಯವಾದ ಕೆಲಸದ ಮೇಲೆ ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ, ನೀನು ಇವತ್ತು ಇಲ್ಲಿ ಲೈಬ್ರರಿಯಲ್ಲಿ ಕೂತು ಓದು ಅಂತ ಪ್ರಾರ್ಥನಾಗಿ ಹೇಳಿ ಲೈಬ್ರರಿಗೆ ನಡ್ಕೊಂಡು ಹೋದ್ರೆ ದೂರ ಅನ್ಸುತ್ತೆ, ಆಟೋಗೆ ತುಂಬಾ ಹತ್ರ ಆಗುತ್ತೆ, ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೋಗಿ ಲೈಬ್ರರಿಯಲ್ಲಿ ಬಿಟ್ಟು ಅವನಿನ್ನೇನು ಹೊರಡ್ಬೇಕು ಅನ್ನೋ ಸಂದರ್ಭದಲ್ಲಿ ನಾನು ನಿನ್ ಜೊತೆ ದಾವಣಗೆರೆಗೆ ಬರಲ್ಲ ಅಂತ ಪ್ರಾರ್ಥನೆ ಕೇಳ್ತಾಳೆ. ಜೇಬಲ್ಲಿ ಇದ್ದಿದ್ದು $110 ಮಾತ್ರ, ಇಬ್ರು ಹೋಗಿ ಬರೋದಕ್ಕೆ ಕಷ್ಟ ಆಗ್ಬೋದು ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಬೇಡ ನಾನು ಒಬ್ಬನೇ ಹೋಗಿ ಬರ್ತೀನಿ, ನೀನು ಇಲ್ಲೇ ಓದ್ತಾ ಇರು ಅಂತ ಹೇಳ್ತಾನೆ. ಅದರ ಹೊರತಾಗಿ ಕೂಡ ಅವನು ಹೋಗ್ತಾ ಇರೋ ಜಾಗಕ್ಕೆ ಬದುಕನ್ನ ಕಟ್ಟಿಕೊಳ್ಳೋ ಯಾವ ಹೆಣ್ಣುಮಕ್ಳು ಕೂಡ ಹೋಗಬಾರ್ದಾಗಿರುತ್ತೆ ಅಂತ ಜಾಗಕ್ಕೆ ಅವನು ಹೊರಟಿರ್ತಾನೆ. ಅವನು ಶಿವಮೊಗ್ಗದಿಂದ ದಾವಣಗೆರೆಗೆ ಹೋಗ್ಬೇಕಾದ್ರೆ ನಮ್ಮ ಭಾಗದ ಊರುಗಳಂತಲ್ಲ ಅನ್ನೋದನ್ನ ನಮ್ಮ ಲೇಖಕರು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಕಡೆ ಊರುಗಳು ಒಂದಕ್ಕೊಂದು ಕೈ ಹಿಡಿದು ನಿಂತಿರ್ತವೆ, ಆದ್ರೆ ಅಲ್ಲಿ ಒಂದಾದ್ಮೇಲೆ ಕಿಲೋಮೀಟರ್ಗಳಾದ್ಮೇಲೆ ಒಂದು ದೂರ ಅನ್ನೋ ಒಂದು ಭಾವನೆ ಬರೋದನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಹೋಗಿ ಇಳಿದವನಿಗೆ ಹೊಟ್ಟೆ ಹಸಿವಾಗಿರುತ್ತೆ, ಇನ್ನೇನು ತಿಂಡಿ ತಿನ್ಬೇಕು, 2 ದೋಸೆ ಕೊಡಿ ಅಂತ ಆರ್ಡರ್ ಮಾಡ್ಬೇಕು. ಅಷ್ಟೊಳಗೆ ಅಯ್ಯೋ ಪ್ರಾರ್ಥನಾ ಕೂಡ ಏನು ತಿಂದಿರ್ಲಿಕ್ಕಿಲ್ಲ, ಹಸಿವಿನಲ್ಲೇ ಇರ್ತಾಳೆ, ನಾನು ತಿಂದ್ರೆ ಸರಿಯಾಗಲ್ಲ ಅಂತ ಹೇಳಿ ಒಂದು ಕಾಫಿ ಕುಡಿದು ಅವನು ಕಸೂತಿ ಕಾವೇರಮ್ಮನ ಮನೆ ಕಡೆ ನಡೆದೇ ಹೊರಡ್ತಾನೆ. ಕಸೂತಿ ಕಾವೇರಮ್ಮ ದಾವಣಗೆರೆ ನಗರದ ಐಷಾರಾಮಿ ವೇಶ್ಯಾವಾಟಿಕೆ ನಡೆಸತಕ್ಕಂತ ಹೆಂಗಸು. ಅವ್ರ ಮನೆಗೆ ಹೋದ ತಕ್ಷಣ ಬಾಗಿಲನ್ನ ಬಡಿತಾನೆ. ಅವ್ರ ಮನೆಯಿಂದ ಮಧ್ಯ ವಯಸ್ಸಿನ ಹೆಂಗಸು ಬಂದು ಬಾಗ್ಲು ತೆಗಿತಾಳೆ. ಬಿಳಿ ಶಾಲೆಯಿಂದ ಹಿಮವಂತ ಬಂದಿದ್ದೀನಿ ಅಂತ ಹೇಳಮ್ಮ ಅಂತ ಹೇಳಿ ಕಳಿಸ್ತಾನೆ. ಅವಳು ಹೋಗಿ ಹೇಳಿದ ತಕ್ಷಣ ಕಾವೇರಮ್ಮನ ಮೈ ಒಂದ್ ಸಾರಿ ನಡುಗುತ್ತೆ. ಅತ್ಯಂತ ಭಯ ಭಕ್ತಿಯಿಂದ ತನ್ನ ಸೆರಗನ್ನ ಮುಚ್ಚಿಕೊಂಡು ಓಡೋಡಿ ಬರ್ತಾಳೆ ಕಾವೇರಮ್ಮ. ಬಂದವಳೆ ಆಚೆ ನಿಲ್ಸಿರೋದನ್ನ ನೋಡಿ ಅವಳ ಕೆಲಸದಾಳಕ್ಕೆ ಬೈತಾಳೆ, ಅಯ್ಯೋ ಮೂದೇವಿ, ಆಚೆಲೆ ನಿಲ್ಸಿದೆಯಲ್ಲ, ಒಳಗ್ ಕೂರ್ಸ್ಬಾರ್ದಾಗಿತ್ತ ಅನ್ನೋ ಒಂದು ಭಾವನೆ. ಕಸೂತಿ ಕಾವೇರಮ್ಮನ ಮನೆ ಒಳಗೆ ಬಂದು ಹಿಮವಂತ ಕೂರ್ತಾನೆ. ಮನೆಯೆಲ್ಲ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಾರೆ. ಸೋಫಾ ಮೇಲೆ ಹಾಕಿರೋ ಬಟ್ಟೆಯಿಂದ ಹಿಡಿದು ಕಿಟಕಿಗೆ ಹಾಕಿರೋ ಕರ್ಟನ್ ಮೇಲೆ ಎಲ್ಲ ಕಡೆ ಕಸೂತಿ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಏನು ಇಷ್ಟು ದೂರ ಬಂದ್ರಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾಳೆ ಹಿಮವಂತನಿಗೆ. ಒಂದು ಕೆಲಸ ಆಗ್ಬೇಕಾಗಿತ್ತು, ಪ್ರಾರ್ಥನಾಳಿಗೆ ಮೆಡಿಕಲ್ ಸೀಟ್ ಬೇಕಿತ್ತು, ಅದ್ರ ಸಲುವಾಗಿ ಮಾತಾಡೋದಕ್ಕೆ ಬಂದೆ. ಅಯ್ಯೋ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ, ನೀವ್ ಯಾಕೆ ಬರಕ್ ಹೋಗ್ತಿ? ಇಲ್ಲ ಕೆಲಸ ಆಗ್ಬೇಕಾಗಿತ್ತು ನನಗೆ,
ಅದು ದಾವಣಗೆರೆಯಲ್ಲಿ. ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಕಸ್ತೂತಿ ಕಾವೇರಮ್ಮನಿಗೆ ಹೇಳ್ತೇನೆ. ಪ್ರಾರ್ಥನಾ ಅಂದ್ರೆ ಯಾರು ಅಂತ ಕೇಳಿದಾಗ ಕಸ್ತೂತಿ ಕಾವೇರಮ್ಮ ಅಲ್ಲೂ ಕೂಡ ಘಂಟಾಘೋಷವಾಗಿ ಹೇಳ್ತೇನೆ, ನಾನು ಮದುವೆ ಆಗೋ ಹುಡುಗಿ, ಅವಳಿಗೆ ಮೆಡಿಕಲ್ ಓದಿಸ್ಬೇಕು ಅನ್ನೋ ಆಸೆ ನನಗೆ, ಹಂಗಾಗಿ ಒಂದು ಸೀಟ್ ವ್ಯವಸ್ಥೆ ಆಗ್ಬೇಕು, ಇದು ನಿನ್ನಿಂದ ಆಗ ಕೆಲಸ ಅಂತ ಹೇಳ್ತೇನೆ. ಆಗ್ಲಿ ಬಿಡಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಒಂದು ಮೆಡಿಕಲ್ ಸೀಟನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾಳೆ. ನೀನು ವ್ಯವಸ್ಥೆ ಮಾಡೋದಷ್ಟೇ ನಿನ್ ಕೆಲ್ಸ, ಆದ್ರೆ ಅದಕ್ಕೆ ಖರ್ಚಾಗೋ ದುಡ್ಡು ನಾನೇ ಕೊಡ್ತೀನಿ, ಎಷ್ಟು ಬೇಕು ಅನ್ನೋದನ್ನ ಮುಂಚೆನೆ ತಿಳಿಸಿರ್ಬೇಕು ಅಷ್ಟೇ ಅಂತ ಹೇಳಿ ಕರಾರುವಕ್ಕಾಗಿ ಹಿಮವಂತ ಮನೆಯಿಂದ ಆಚೆ ಹೊರಡ್ತಾನೆ. ಕಸೂತಿ ಕಾವೇರಮ್ಮನ ಮಗಳು ಜಾನಿ ಅನ್ನೋ ಒಂದು ಹುಡುಗಿಯ ಆರೋಗ್ಯದ ಬಗ್ಗೆ ವಿಚಾರಿಸೋಣ ಅಂತ ಅನ್ಕೊಂತಾನೆ. ಬಟ್ ಅದಕ್ಕಿಂತ ಸ್ವಲ್ಪ ಮುಂಚೆ ಅವನಿಗೆ ಪತ್ರಗಳು ಜಾನಿಯಿಂದ ಬಂದಿರೋದ್ರಿಂದ ಆರಾಮಾಗಿದ್ದಾಳೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ವಾಪಸ್ಸು ಅವನು ಶಿವಮೊಗ್ಗಗೆ ಬರ್ತಾನೆ. ಬರ್ಬೇಕಾದ್ರೆ ಅವನಲ್ಲಿ ಉಳಿದಿದ್ದಂತ ದುಡ್ಡಲ್ಲಿ ಒಂದು ನೈಟಿ, ಒಂದು ಚೂಡಿದಾರನ ತಗೊಂಡೋಗಿ ಪ್ರಾರ್ಥನಾ ಕೊಡ್ತಾನೆ. ಒಂದು ಕಪ್ಪು ಬಣ್ಣದ ನೈಟಿ, ಒಂದು ಹಸಿರು ಬಣ್ಣದ ಚೂಡಿದಾರ್. ಪರೀಕ್ಷೆ ಬರೆಯೋದಿಕ್ಕೆ ಚೂಡಿದಾರ್, ದಿನನಿತ್ಯ ಓದೋದಿಕ್ಕೆ ಒಂದು ನೈಟಿ. ಇಷ್ಟಕ್ಕೆ ಸೀಮಿತ ಆಗುತ್ತೆ ಅವರ ಒಂದು ಜೀವನ. ತುಂಬಾ ಚೆಂದಾಗಿ ನಡೀತಾ ಇರುತ್ತೆ. ಇಲ್ಲೊಂದ್ ಕಡೆ ಪ್ರಾರ್ಥನಾಳ ಸೌಂದರ್ಯವನ್ನು ಕೂಡ ಒಂದ್ಸಾರಿ ವರ್ಣಿಸ್ತಾರೆ ಲೇಖಕ. ಪ್ರಾರ್ಥನಾಳ ಸೌಂದರ್ಯ ಹೇಗಿರುತ್ತೆ ಅಂತಂದ್ರೆ, ಬೆಂಕಿ, ಉರಿತಿರೋ ಬೆಂಕಿ ಅಂದ್ರೆ ದೀಪಕ್ಕೆ ಹಾಲನ್ನು ಸುರಿಸಿದಂತೆ ಇರುತ್ತಂತೆ ಅವಳ ಬಣ್ಣ. ಅವಳ ಮುಂಗುರುಳುಗಳು ಮಿನ್ನಾಗರದಂತೆ ಗಾಳಿಗೆ ಅಳ್ಳಾಡ್ತಿರ್ತವಂತೆ. ಅವಳ ತುಟಿಯ ಕೆಳ ತುಟಿಯ ಮೇಲೆ ಒಂದು ಮಚ್ಚೆ ಇರುತ್ತಂತೆ. ಅದು ಒಂದೊಳ್ಳೆ ಕಾನ್ಫಿಡೆನ್ಸ್ ಅನ್ನ ಆ ಒಂದು ಹೆಣ್ಣು ಮಗುವಿನ ಮುಖದಲ್ಲಿ ತೋರಿಸ್ತಾ ಇರುತ್ತೆ. ಅಂತ ಒಂದು ಸುಂದರವಾದಂತ ಹುಡುಗಿ ಪ್ರಾರ್ಥನಾ ಅಂತ ಹೇಳಿ ಒಂದ್ ಕಡೆ ರವಿ ಬೆಳಗೆಯವರು ಹೇಳ್ತಾರೆ. ನಾನು ಅದನ್ನ ಹೇಳೋದವಾಗ್ಲಿ ಮರ್ತೆ. ಅವಳು ನಕ್ಕರೆ ಅದೆಂತೋ ಒಂದು ಸೌಮ್ಯ ಕಳೆ ಇರುತ್ತೆ, ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ಬರುತ್ತೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಅಮಾಯಕತೆ ಇರಲ್ಲ, ಮತ್ತೆ ತುಂಬಾ ಓದ್ಕೊಂಡಿರೋರಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ, ಅಮಾಯಕತೆ ಇರಲ್ಲ. ಅದೇ ರೀತಿ ಲಕ್ಷಣವಾಗಿರೋರಲ್ಲಿ ಎಷ್ಟೋ ಸಾರಿ ನಾವು ಕಾನ್ಫಿಡೆನ್ಸ್ ಪೂರ್ಣ ನೋಡಕ್ಕಾಗಲ್ಲ. ಕಾನ್ಫಿಡೆನ್ಸು ಮತ್ತೆ ಲಕ್ಷಣ ಎರಡೂ ಇರ್ತಕ್ಕಂಥ ಹುಡುಗಿಯರಲ್ಲಿ ಮಾತ್ರ ಒಂದು ಸಾತ್ವಿಕ ಚೆಲುವಿರುತ್ತೆ ಅನ್ನೋದನ್ನ ರವಿ ಬೆಳಗೆರವರು ಸಾಕಷ್ಟು ಸಾರಿ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ ಮೇಲೆ ಅವಳು ನಮ್ಮ ಮೆಡಿಕಲ್ ಸೈನ್ಸ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಬಹಳ ಗಹನವಾಗಿ ಓದ್ತಾ ಇರ್ತಾಳೆ. ಓದುತ್ತಾ ಇರೋಂಥ ಸಂದರ್ಭದಲ್ಲೇ ಹಿಮವಂತ ಅವಳ ಮೆಡಿಕಲ್ ಸೈನ್ಸ್ಗೆ ಬೇಕಾದಂತ ಖರ್ಚುಗಳನ್ನ ತೂಗಿಸಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿಕೊಂಡಿರ್ತಾನೆ. ಏನು ಈಗಿನ ಕಾಲದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಅದನ್ನ ಆ ಕಾಲದಲ್ಲೇ ಯೋಚನೆ ಮಾಡಿ ಶಿವಮೊಗ್ಗಕ್ಕೆ ಹಾಣತಿ ದೂರದಲ್ಲಿ ಇರ್ತಕ್ಕಂಥ ಗಾಡಿಕೊಪ್ಪ ಅನ್ನೋ ಒಂದು ಜಾಗದಲ್ಲಿ ಒಂದು ಜಾಗವನ್ನ ನೋಡಿರ್ತಾನೆ. ಶಾಂತಪ್ಪನವರನ್ನ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಆ ಜಾಗವನ್ನ ತೋರಿಸ್ಕೊಂಡ್ ಬಂದು, ಈ ಜಾಗದಲ್ಲಿ ನಾವು ಒಂದು ಬಡಾವಣೆಯನ್ನ ಮಾಡೋಣ, ನಮಗೆ ಒಂದು ಒಳ್ಳೆ ದುಡ್ಡು ಬರುತ್ತೆ, ನಿಮ್ಮ ತಿಜೋರಿ ತುಂಬುತ್ತೆ, ನೀವು ಹಾಕಿರೋ ದುಡ್ಡು ಈ ಒಂದು ಜಾಗದಲ್ಲಿ ಮೊದಲ ಕಲ್ಲನ್ನ ನೆಟ್ಟ ದಿನದಿಂದಲೇ ಶುರುವಾಗುತ್ತೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ನ ತುಂಬಿರ್ತಾನೆ. ಶಾಂತಪ್ಪ ಮೊದಲೇ ವ್ಯವಹಾರಸ್ಥ, ಮಂಡಿ ಮರ್ಚೆಂಟು, ಅವನಿಗೆ ಯಾವ್ದ್ರಲ್ಲಿ ದುಡ್ಡು ಹಾಕಿದ್ರೆ ಹೇಗೆ ಬರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಶಾಂತಪ್ಪನವರು ಅದಕ್ಕೆ ಸಮ್ಮತಿ ಕೊಡ್ತಾರೆ. ಸಮ್ಮತಿ ಕೊಟ್ಟ ತಕ್ಷಣ ಆ ರಿಯಲ್ ಎಸ್ಟೇಟ್ ಕೆಲಸ ಶುರುವಾಗಿರುತ್ತೆ. ಆ ರಿಯಲ್ ಎಸ್ಟೇಟಿನ ಜಾಗಕ್ಕೆ ಒಂದು ಸುಂದರವಾದ ಹೆಸರನ್ನು ಇಟ್ಟಿರ್ತಾನೆ, ಅದೇ ಪ್ರಾರ್ಥನಾ ಲೇಔಟ್. ಪ್ರಾರ್ಥನಾ ಲೇಔಟ್ ನಲ್ಲಿ ಮನೆಗಳು, ದೇವಸ್ಥಾನ, ಹಾಸ್ಪಿಟಲ್ಲು, ಪ್ರೀ ಸ್ಕೂಲು, ಪಾರ್ಕು ಪ್ರತಿಯೊಂದನ್ನ ಪ್ಲಾನ್ ಮಾಡಿ ನಾನು ಈ ವ್ಯವಸ್ಥೆಯನ್ನ ಇಲ್ಲಿ ತರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಕನಸನ್ನ ಕಟ್ಟಿಕೊಂಡು ಪ್ರಾರ್ಥನಾಳ ವಿದ್ಯಾಭ್ಯಾಸಕ್ಕೋಸ್ಕರ ಗಾಡಿಕೊಪ್ಪದ ಬಯಲಿನಲ್ಲಿ ಅವನು ತನ್ನ ಕೆಲಸವನ್ನ ಶುರು ಮಾಡ್ತಾನೆ. ಅಂತೂ ಇಂತೂ ಒಂದು ದಿವಸ ಎಂಟ್ರೆನ್ಸ್ ಎಕ್ಸಾಮ್ ಬಂದೇ ಬಿಡುತ್ತೆ. ಅವಳನ್ನ ದಾವಣಗೆರೆಗೆ ಕರ್ಕೊಂಡು ಹೋಗ್ತಾನೆ. ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೀತಾರೆ. ಅವಳು ಅಂದುಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗೇನೆ ಪ್ರಾರ್ಥನಾ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದಿರ್ತಾಳೆ. ವಾಪಸ್ ಬರ್ಬೇಕಾದ್ರೆ ಅವಳು ಕೇಳ್ತಾಳೆ, ಇಷ್ಟು ದಿನ ಓದಿದೀವಿ, ಒಂದು ಗಂಟೆ ಎಲ್ಲಾದ್ರೂ ತಿರುಗಾಡ್ಕೊಂಡು ಬರೋಣ ಅಂತ ಹೇಳಿ ಕೇಳ್ಕೊಂತಾಳೆ. ಅವನು ಆಯ್ತು ಅಂತೇಳಿ ಶಿವಮೊಗ್ಗಕ್ಕೆ ಬಂದವನು ಗಾಜಿನೂರು ಡ್ಯಾಮ್ಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಗಾಜಿನೂರು ಡ್ಯಾಮ್ಗೆ
ಬಸ್ನಲ್ಲೇ ಕರ್ಕೊಂಡು ಹೋಗಿ ಒಂದಷ್ಟು ತಿಂಡಿ ಊಟವನ್ನ ಪಾರ್ಸಲ್ ತಗೊಂಡೋಗಿ ಕೂತು ವಿಸ್ತಾರವಾದ ನೀರನ್ನ ಒಂದು ಕಟ್ಟೆಯ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಏಕೋ ಗೊತ್ತಿಲ್ಲ, ಅವತ್ತು ಹಿಮವಂತ ತನಗೆ ಅರಿವಿಲ್ಲದೆ ಪ್ರಾರ್ಥನಾ ತುಂಬಾ ಹತ್ತಿರಕ್ಕೆ ಸಲಿಗೆಯಿಂದ ಕೂತಿರ್ತಾನೆ. ಅವಳ ಹೆಗಲ ಮೇಲೆ ಕೂಡ ತಲೆ ಹಾಕಿರ್ತಾನೆ. ಪ್ರಾರ್ಥನಾ ಅನ್ಕೊಂಡಿರ್ತಾಳೆ, ಮೋಸ್ಟ್ಲಿ ನನ್ನ ಪರೀಕ್ಷೆ ಮುಗಿಲಿ ಅಂತ ಕಾಯ್ತಿದ್ದ ಅನ್ಸುತ್ತೆ, ನನ್ನನ್ನ ಪ್ರೀತಿ ಮಾಡ್ತಾರೋ ವಿಷಯನ ಈಗ ಹೇಳ್ಬಿಡ್ತಾನೆ ಅಂತ. ಅವಳು ಕೇಳ್ತಾಳೆ, ಯಾಕೋ ಇವತ್ತೊಂಥರ ಇದೆಯಾ, ಏನ್ ವಿಷಯ ಹೇಳು ಹಿಮು ಅಂತ ಕೇಳ್ತಾಳೆ. ಏನಿಲ್ಲ, ಇವತ್ತಿಗೆ ಸುಮಾರು ವರ್ಷಗಳ ಹಿಂದೆ ನನ್ನ ಜೊತೆ ಇದೇ ತರ ಒಂದು ಹೆಂಗ್ಸ್ ಕೂತಿದ್ಲು. ನಾನು ಇದೇ ತರ ಅವಳ ಮೇಲೆ ಭುಜದ ಮೇಲೆ ತಲೆ ಹಾಕಿ ಮಲಗಿದ್ದೆ ಅಂತ ಅನ್ಸುತ್ತೆ. ಅವಳ ಹತ್ರ ಮಲಗಿದ್ದಾಗ, ಅವಳ ಪಕ್ಕ ಕೂತಿದ್ದಾಗ ನನಗೆ ಏನು ಒಂದು ಕಂಫರ್ಟ್ ಇತ್ತು, ಏನು ಒಂದು ಸಮಾಧಾನ ಇತ್ತು, ಅದು ಇವತ್ತು ನಿನ್ ಜೊತೆ ಕೂತಿದ್ದಾಗ ನನಗೆ ಸಿಗ್ತಾ ಇದೆ. ಅವತ್ತು ನನ್ನ ಜೊತೆ ಇದ್ದವಳು ನನ್ನ ತಾಯಿ ಅಂತ. ಹಂಗಂದ ತಕ್ಷಣ ಪ್ರಾರ್ಥನೆಯೊಳಗೆ, ಓ ನನ್ನ ಜೊತೆ ಇವನು ಇವತ್ತು ಕೂತಿರೋದು ಅವನ ಕಂಫರ್ಟಿಗಾಗಿ ಅಂತ ಅನ್ಸಿ ಆ ವಿಷಯವನ್ನ ಅವತ್ತು ಅಲ್ಲಿಗೆ ಬಿಡ್ತಾಳೆ. ಆ ನಂತರ ಅವರ ತಯಾರಿ ಮೆಡಿಕಲ್ ಕಾಲೇಜಿಗೆ ಸೇರೋ ಕಡೆ ಹೊರಡುತ್ತೆ. ಆ ವಿಷಯವಾಗಿ ಕೂಡ 2-3 ಸಾರಿ ದಾವಣಗೆರೆಗೆ ಅವನು ಹೋಗಿ ಬಂದಿರ್ತಾನೆ. ಇವಳಿಗೆ ಮೆಡಿಕಲ್ ಸೀಟ್ ಖಾತ್ರಿ ಆಗೋ ಕ್ಷಣಕ್ಕೆ ಕಾವೇರಮ್ಮ ತಯಾರಿ ನಡೆಸಿರ್ತಾಳೆ. ಒಂದು ಫೋನ್ ಮಾಡಿರ್ತಾಳೆ, ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಿಗೆ ಫೋನ್ ಮಾಡಿರ್ತಾಳೆ. ನಂದೊಂದು ಕೆಲಸ ಇತ್ತು, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾಳೆ ಕಾವೇರ. ಹಂಗಂದ ತಕ್ಷಣ ಆ ಕಡೆಯಿಂದ ಸಾವುಕಾರ ಹೇಳ್ತಾರೆ, ಅಯ್ಯೋ ನಾನೇ ಬರೋಣ ಅಂತಿದ್ದೆ, ನೀನೇ ಫೋನ್ ಮಾಡಿದ್ಯಾ, ನೀನೇನ್ ಬರೋದ್ ಬೇಡ ಬಿಡು, ನಾನು ಅಲ್ಲೇ ಬರ್ತೀನಿ, ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡು ಅಂತೇಳಿ ಕಾವೇರಮ್ಮಗೆ ಸಾವುಕಾರ ಹೇಳ್ತಾರೆ. ವಯಸ್ಸಿದ್ದ ಕಾಲದಲ್ಲಿ ನಿರಂತರವಾಗಿ ಬಂದು ಹೋಗ್ತಿದ್ದ ಜಾಗ, ವಯಸ್ಸಾಗಿದೆ. ಕಾವೇರಮ್ಮನ ಮನೆಗೆ ಅವ್ರು ಬರ್ತಾರೆ. ಅವ್ರ ಹೆಸರು ಪುಸ್ತಕದಲ್ಲಿ ಶಂಕರಪ್ಪ. ಶಂಕರಪ್ಪನವರು ಕಾವೇರಮ್ಮನ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ. ಊಟಕ್ಕೂ ಮುಂಚೆ ಕಾಸ್ಟ್ಲಿದ 2 ಪೆಗ್ ವಿಸ್ಕಿನೂ ಕುಡಿತಾರೆ. ಕಾವೇರಮ್ಮ ಮಾತನ್ನ ಶುರು ಹಚ್ಕೊಂತಾಳೆ, ಒಂದು ಮೆಡಿಕಲ್ ಸೀಟ್ ಬೇಕಿತ್ತು ಅಂತ. ಅಯ್ಯೋ ಮೆಡಿಕಲ್ ಸೀಟಾ, ಇದ್ದವಳು ಮಗಳಿಗೂ ಮದ್ವೆ ಮಾಡಿದ್ಯಾ, ನಿನಗೆ ಯಾವ ಮೆಡಿಕಲ್ ಸೀಟು, ಯಾವ್ದಾರು ಹೊಸ ಹುಡುಗಿ ಬರ್ತೇನೋ ನಿನ್ನ ಅಡ್ಡಕ್ಕೆ ಮೆಡಿಕಲ್ ಓದೋ ಅಂತದ್ದು ಅಂತ ಕೇಳ್ತಾರೆ. ಹಂಗಂದ ತಕ್ಷಣ ಕಾವೇರಮ್ಮ ಕೆಂಡಾಮಂಡಲ ಆಗ್ತಾಳೆ. ಸಾವುಕಾರ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ, ನನಗೆ ಮೆಡಿಕಲ್ ಸೀಟ್ ತಗೊಳೋದ್ ಹೆಂಗೆ ಅಂತ ಗೊತ್ತು, ನೀವಲ್ದಿದ್ರೆ ಇನ್ನೊಬ್ರು, ಆದ್ರೆ ನಾನು ಕೇಳ್ತಾ ಇರೋ ಸೀಟ್ನ ಅಷ್ಟೇ ಕೊಡೋ ವ್ಯವಸ್ಥೆ ಮಾಡಿ, ನಿಮ್ಗೆ ಹೆಚ್ಚಿನ ಮಾತು ಬೇಡ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಾಳೆ. ಆಯ್ತು, ಸಿಟ್ಟಾಗಬೇಡ, ಅದಕ್ಕೆ ಯಾಕೆ ಸಿಟ್ಟಾಗ್ತೀಯಾ, 1 ಲಕ್ಷ ರೂಪಾಯಿ ಇಸ್ಕೋ, 60 ನನಗ್ ಕೊಡು, 40 ನೀನ್ ಇಟ್ಕೋ, ಪುಗ್ಸಟ್ಟೆ ಕೊಟ್ರೆ ಬೋರ್ಡ್ ನಲ್ಲಿ ಬೇರೆ ಮೆಂಬರ್ಗಳು ನನ್ನ ಲೇವಡಿ ಮಾಡ್ತಾರೆ ಅಂತ ಹೇಳಿ ಮೆಡಿಕಲ್ ಸೀಟ್ ಅನ್ನ ಖಾತ್ರಿ ಮಾಡಿ ಶಂಕರಪ್ಪನವರು ಕಾವೇರಮ್ಮನ ಮನೆ ಬಿಟ್ಟು ಹೋಗಿರ್ತಾರೆ. ಖಾತ್ರಿ ಆದ ಮರುಕ್ಷಣವೇ ಕಾವೇರಮ್ಮನೇ ದುಡ್ಡು ಕೊಟ್ಟು ಸೀಟ್ ಕೊಡಿಸ್ಬೋದಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ನಾನ್ ಕೊಡ್ಸೋ ಅಂತ ಸೀಟನ್ನ ಹಿಮವಂತ ಒಪ್ಪೋದಿಲ್ಲ, ನನ್ನ ದುಡಿಮೆ ಅವನಿಗೆ ಸಹಿಸೋದಿಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಿದ್ರಿಂದ 60,000 ವಿಷಯವನ್ನ ಹಿಮವಂತನಿಗೆ ಮುಟ್ಸಿರ್ತಾಳೆ. ಇದಾದ ನಂತರ ಶಿವಮೊಗ್ಗದಲ್ಲಿ ಪ್ರಾರ್ಥನಾ ಮೆಡಿಕಲ್ ಓದೋದಕ್ಕೆ ತಯಾರಿ ನಡೀತಾ ಇರುತ್ತೆ. ಇನ್ನೇನು ಒಂದ್ ದಿವಸ 2 ದಿವಸದಲ್ಲಿ ಅವಳು ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕು ಅನ್ನೋ ತಯಾರಿಯಲ್ಲಿ ಇರ್ತಾರೆ. ಹಿಮವಂತ ಹೇಳ್ತಾನೆ, ಒಂದು ಹರಕೆ ಇದೆ ಪ್ರಾರ್ಥನಾ, ನಾವು ಗವಿಮಠದ ಅಜ್ಜಯ್ಯನ ಬಳಿಗೆ ಹೋಗಿ 1 ದಿವಸ ಇದ್ದು ಬರೋಣ ಅಂತೇಳಿ. ಈ ಗವಿಮಠದ ಅಜ್ಜಯ್ಯನ ಪರಿಚಯ ಇವ್ರಿಗೆ ಹೇಗಾಗಿರುತ್ತೆ ಅಂತಂದ್ರೆ, ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಿಗೆ ಹೋಗ್ಬೇಕಾದ್ರೆ 1 ದಿವಸ ರಾತ್ರಿ ಚೆಲುವನಹಳ್ಳಿ, ನಮ್ಮ ಅರಸೀಕೆರೆ ತಾಲೂಕಲ್ಲೇ ಎಲ್ಲೋ ಬರುತ್ತಲ್ಲ, ಚೆಲುವನಹಳ್ಳಿಯಲ್ಲಿರೋ ಗವಿಮಠದಲ್ಲಿ ತಂಗಿರ್ತಾರೆ. ಅವತ್ತು ಅವ್ರು ತಂಗಿದ್ದಾಗ ಆ ಮಠವನ್ನ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಅಜ್ಜಯ್ಯ, ಮೇ ಬಿ ಗುರುಗಳು, ಇವನನ್ನ ಬಂದು ಮಾತಾಡ್ಸಿರ್ತಾರೆ. ಏನಂತ ಮಾತಾಡ್ಸಿರ್ತಾರೆ, ಚಂದ್ರಶೇಖರ ಬಾರೋ, ಎಲ್ಲಿದ್ಯಾ ಚಂದ್ರಶೇಖರ ಬಾರೋ, ಅಲ್ಲೇ ಯಾಕೆ ಕೂತಿದ್ಯಾ ಅಂತ ಹೇಳಿ ಕರೆದಿರ್ತಾರೆ. ಆಕ್ಚುಲಿ ಚಂದ್ರಶೇಖರ ಅನ್ನೋ ಹೆಸರಿನವ್ರು ಅಲ್ಲಿ ಯಾರು ಇರಲ್ಲ, ಹಂಗಾಗಿ ಹಿಮವಂತ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲ್ಲ. ನಿನ್ನೆ ಕಣೋ ಕರಿತಾ ಇರೋದು ಚಂದ್ರಶೇಖರ ಬಾರೋ ಅಂತ ಹೇಳಿ ಬೆರಳು ಮಾಡಿ ತೋರಿಸ್ದಾಗ ಅವನಿಗೆ ಅರ್ಥ ಆಗುತ್ತೆ. ಅವನು ಹೇಳ್ತಾನೆ, ನನ್ನ ಹೆಸರು ಚಂದ್ರಶೇಖರ ಅಲ್ಲ, ಹಿಮವಂತ ಅಂತ. ನಿಮ್ಮಪ್ಪ ಮಾಟದ ಈರಣ್ಣಯ್ಯನು ಕೂಡ ಹಿಂಗೆ ಹೇಳ್ತಿದ್ದ, ನಿನ್ನ ಹೆಸರು ಚಂದ್ರಶೇಖರ ಅಂತ, ನೀನೀಗ ಇಟ್ಕೊಂಡಿರೋ ಹೆಸರು ಹಿಮವಂತ ಅಂತ ಹೇಳಿ ಬಾ ಅಂದಾಗ ಹಿಮವಂತನಿಗೆ ಆಶ್ಚರ್ಯ ಆಗುತ್ತೆ.
ಮಾಟದ ಹಿರಣ್ಣಯ್ಯ ಹಿಮವಂತನ ತಂದೆ, ಮಹಾನ್ ಮಾಟಗಾರ. ಸುತ್ತಮುತ್ತ ಜನ ಎಲ್ಲ ಮಾಟದ ಹಿರಣ್ಣಯ್ಯಗೆ ಹೆದರ್ತಾ ಇರ್ತಾರೆ. ಯಾವ ಲೆವೆಲಿಗೆ ಹೆದರ್ತಾ ಇರ್ತಾರೆ ಅಂತಂದ್ರೆ, ಅವನ ಮಾಟ ಶಕ್ತಿ ಬೇರೆ ಏನನ್ನಾದ್ರೂ ನಾವು ಜಯಿಸ್ಕೋಬಹುದು, ಆದ್ರೆ ಹಿರಣ್ಣಯ್ಯನ ಮಾತನ್ನ ನಾವು ಜಯಿಸ್ಕೊಳಕ್ ಆಗಲ್ಲ ಅನ್ನೋ ಭಾವನೆಯಲ್ಲಿರ್ತಾರೆ. ಇಲ್ಲಿ ಪಕ್ಕದ ಯಾವುದೋ ಒಂದು ಊರಲ್ಲಿ ಶನಿವಾದೇವ್ರು ನನ್ನ ಹೆಗಲ ಮೇಲೆ ಬರುತ್ತೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಜನಕ್ಕೆ ಮೋಸ ಮಾಡ್ತಿದ್ದವನಿಗೆ ಮಾಟ ಮಾಡಿಸಿ ದೊಣ್ಣೆ ತಾಂಡು ಶನಿವಾದೇವರ ಹೊಡೆದಂಗೆ ಹಿಂದಗಡೆಯಿಂದ ಹೊಡೆದಂಗೆ ಮಾಡೋ ರೀತಿಯಲ್ಲಿ ಮಾಟವನ್ನ ಮಾಡಿ ಅವನು ಊರನ್ನೇ ಬಿಟ್ಟು ಹೋಗೋ ರೀತಿ ಮಾಡಿರ್ತಾನೆ. ಅದೇ ರೀತಿ ಒಂದು ಅಗಸರ ಜಾತಿಯ ಒಂದು ಆತ್ಮವನ್ನ ಒಂದು ಮರಕ್ಕೆ ಬಂಧಿಸಿಟ್ಟಿರ್ತಾನೆ. ಯಾರಾದ್ರೂ ಆ ಕಡೆ ಹೋದ್ರೆ ನಿನ್ನ ಬಟ್ಟೆ ಕೊಳೆಯಾಗಿದೋ ಕೊಡು ಒಕ್ಕೊಡ್ತೀನಿ, ನಿನ್ನ ಬಟ್ಟೆ ಕೊಳೆಯಾಗಿದೋ ಕೊಡು ಒಕ್ಕೊಡ್ತೀನಿ ಅನ್ನೋ ರೀತಿ ಮನಸ್ಸಿಗೆ ಭಾಸ ಆಗೋ ರೀತಿ ಮಾಟ ಮಾಡ್ತಿದ್ದ ಮಾಟದ ಹಿರಣ್ಣಯ್ಯ ಅನ್ನೋಷ್ಟು ಪ್ರಸಿದ್ಧಿಯಾಗಿರ್ತಾನೆ. ಅಂತ ಹಿರಣ್ಣಯ್ಯನ ಮಗ ಇವನು ಹಿಮವಂತ. ಅಂತ ಹಿರಣ್ಣಯ್ಯನೂ ಕೂಡ ಕೊನೆಯಲ್ಲಿ ಒಂದು ದುರ್ಭರವಾದಂತ ಸಾವನ್ನ ಕಂಡಿರ್ತಾನೆ. ಇನ್ನೂ ಒಂದು ಕಾಕತಾಳೀಯ ಅಂತಂದ್ರೆ, ಅದೇ ಹಿರಣ್ಣಯ್ಯ ಹಿಮವಂತನ ತಾಯಿಯನ್ನ ಒಡೆದು ಸಾಯಿಸಿರ್ತಾನೆ. ಆ ಒಡೆದು ಸಾಯಿಸುವಂತ ಸಂದರ್ಭದಲ್ಲಿ ಹಿಮವಂತನ ತಾಯಿ 7 ತಿಂಗಳ ಬಸರಿಯಾಗಿರ್ತಾಳೆ. ನನ್ನಮ್ಮನ ಹೊಟ್ಟೆ ಒಳಗೆ ತಂಗಿ ಇದ್ದಳೋ ತಮ್ಮನಿದ್ದನೋ ಗೊತ್ತಿಲ್ಲ, ತಂಗಿ ಇದ್ದಿದ್ರೆ ಇವತ್ತು ಪ್ರಾರ್ಥನಾಳಷ್ಟೇ ದೊಡ್ಡವಳಾಗಿತ್ತು ಅಂತ ಹೇಳಿ ಒಂದ್ಸಾರಿ ಹಿಮವಂತ ನೆನಪು ಮಾಡ್ಕೊಂಡಿರ್ತಾನೆ. ಇವರು ಗವಿಮಠದ ಒಂದು ದೇವಸ್ಥಾನಕ್ಕೆ ಬಂದು ತನ್ನ ಹರಕೆಯನ್ನ ತೀರಿಸಿ ಮರುದಿನ ಹೋಗ್ಬೇಕಾದ್ರೆ ಪ್ರಾರ್ಥನಾ ಅಲ್ಲೇ ಪಕ್ಕದ ಒಂದು ಮಾವಿನ ಗಿಡದ ಕೆಳಗಡೆ ಹಿಮವಂತನ ತೊಡೆ ಮೇಲೆ ಮಲಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿರ್ತಾಳೆ. ಹಿಮು, ನೀನು ಕೂಡ ದಾವಣಗೆರೆ ನನ್ನ ಜೊತೆ ಬರಕ್ಕಾಗಲ್ವಾ? ಪ್ಲೀಸ್ ಬಂದ್ಬಿಡು, ನಿನ್ನನ್ನು ಬಿಟ್ಟು ಇರೋದಿಕ್ಕೆ ಆಗಲ್ಲ, ನೀನ್ ಬರ್ಲೇಬೇಕು ಅನ್ನೋ ಒಂದು ಉದ್ಘಟವಾದಂತ ಹಠವನ್ನ ಅವಳು ವ್ಯಕ್ತಪಡಿಸಿರ್ತಾಳೆ. ಆದ್ರೆ ಅವನು ಅದನ್ನ ಸಾರಾಸಕ್ತಾಗಿ ನಿರಾಕರಿಸಿ, ಇಲ್ಲ, ನೀನು ಅಲ್ಲಿ ಓದ್ಬೇಕು, ನಾನು ಇಲ್ಲಿ ದುಡಿಬೇಕು, ನನಗೆ ತುಂಬಾ ಜವಾಬ್ದಾರಿಗಳು ಶಿವಮೊಗ್ಗದಲ್ಲಿದೆ, ನನ್ನ ಬಾಳು ನನ್ನ ಕನಸು ಶಿವಮೊಗ್ಗದ ಗಾಡಿಕೊಪ್ಪದಲ್ಲಿ ಬೆರೆತು ಹೋಗಿದೆ ಅನ್ನೋದನ್ನ ಮನಸ್ಸಿನಲ್ಲೇ ಹೇಳ್ಕೊಂಡು ಅವಳಿಗೆ ಸಾಂತ್ವನ ಮಾಡಿ ಕರ್ಕೊಂಡು ಹೋಗಿರ್ತಾನೆ. ನಾಳೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಶಾಂತಪ್ಪನವರು ಬಂದು 1,00,000 ರೂಪಾಯಿಗಳನ್ನ ಹಿಮವಂತನಿಗೆ ಕೊಟ್ಟು 60,000 ಫೀಸಿಗೆ ಕಟ್ಟು, ಇನ್ನ ಬಟ್ಟೆ ಬರೆ ಹಾಸ್ಟೆಲ್ ಅಡ್ಮಿಷನ್ ಅಂತ ಹೇಳಿ ಖರ್ಚಿಗೆ ಇಟ್ಕೊ ಅಂತ ಹೇಳಿ 40,000 ದುಡ್ಡನ್ನ ಅವನ ಕೈ ಕೊಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಡೇ ಅವರು ದಾವಣಗೆರೆಗೆ ಹೋಗಿ ಅಡ್ಮಿಷನ್ ಎಲ್ಲ ಆಗುತ್ತೆ. ಅಡ್ಮಿಷನ್ ಎಲ್ಲ ಆದ್ಮೇಲೆ ಇನ್ನೇನು ವಾಪಸ್ ಹೊರಡ್ಬೇಕು ಅನ್ನೋಂತ ಸಂದರ್ಭದಲ್ಲಿ ಹಾಸ್ಟೆಲ್ ಮುಂದೆ ನಿಂತಿದ್ದಾಗ ಹಿಮವಂತ ಪ್ರಾರ್ಥನಾಳಿಗೆ ಒಂದು ಮಾತನ್ನ ಪ್ರಾರ್ಥನಾ, ನೀನ್ ನನಗೆ ಮೋಸ ಮಾಡಲ್ಲ ಅಲ್ವಾ ಅಂತ. ಅದೇಕೋ ಗೊತ್ತಿಲ್ಲ, ಹಂಗಂದ ತಕ್ಷಣ ಅವಳಿಗೆ ದುಃಖ ಉಮ್ಮಳಿಸಿ ಬರುತ್ತೆ. ನಾನಿನ್ನ ಇಲ್ಲಿ ನಿಲ್ಲದಿಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಅವಳಿಗೆ ಬರುತ್ತೆ. ಅವನ ಕಾಲಿಗೆ ಹಣೆ ಹಚ್ಚಿ ಒಂದು ನಮಸ್ಕಾರವನ್ನ ಮಾಡಿ ಸೀದಾ ಹಾಸ್ಟೆಲ್ ಒಳಗೆ ಹೋಗಿ ಬಾಕ್ಲ ಹಾಕೊಂಡು ಮಲಗ್ತಾಳೆ, ಬಿಕ್ಕಳಿಸ್ತಾಳೆ. ಹಿಮವಂತನು ಕೂಡ ಭಾರವಾದ ಮನಸ್ಸಿನಲ್ಲಿ ವಾಪಸ್ ಶಿವಮೊಗ್ಗಕ್ಕೆ ಬರ್ತಾನೆ. ಮರುದಿನ ಪ್ರಾರ್ಥನಾ ಒಂದು ಪತ್ರ ಬರೀತಾಳೆ. ದೇವರಿಗೆ ಮೋಸ ಮಾಡಕ್ಕಾಗುತ್ತಾ ಅನ್ನೋ ಒಂದೇ ಪದವನ್ನ 1700 ಸಲ ಬರೆದು ಹಿಮವಂತನಿಗೆ ಕಳಿಸಿರ್ತಾಳೆ. ದೇವರಿಗೆ ಮೋಸ ಮಾಡೋದಿಕ್ಕಾಗುತ್ತಾ? ಅವಳು ದಾವಣಗೆರೆ ಮೆಡಿಕಲ್ ಕಾಲೇಜಿಗೆ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕಾಗಿರುತ್ತೆ. ಅವಳಿಗೆ ಒಂದು ಹೊಸ ಪಾತ್ರ, ಈ ಕಥೆಯಲ್ಲಿ ಒಂದು ಹೊಸ ಪಾತ್ರದ ಪರಿಚಯ ಆಗುತ್ತೆ. ಯಾವ್ದಪ್ಪ ಅದು ಅಂತಂದ್ರೆ, ಅವಳ ರೂಮ್ಮೇಟ್ ಮೈಸೂರಿನವಳಂತೆ, ಹೆಸರು ಊರ್ಮಿಳಾ. ಅವ್ರ ಅಪ್ಪ ಡಾಕ್ಟ್ರು, ಅವ್ರ ಅಮ್ಮ ಡಾಕ್ಟ್ರು, ಅವ್ರ ಅಣ್ಣ ಡಾಕ್ಟ್ರು, ಅವ್ರ ಅತ್ತಿಗೆ ಡಾಕ್ಟ್ರು. ಇವಳು ಕೂಡ ಡಾಕ್ಟರ್ ಆಗಕ್ಕೆ ಹುಟ್ಟಿದಾಳೇನೋ ಅನ್ನೋ ರೀತಿಯ ಕುಟುಂಬದಿಂದ ಅವಳು ಬಂದಿರ್ತಾಳೆ. ಅವಳ ಹೆಸರು ಪ್ರಾರ್ಥನಾ. ಅವಳಿಗೆ ಡಾಕ್ಟರ್ ಆಗೋ ಆಸೆ ಇರಲ್ಲ, ಅವರ ತಂದೆ ತಾಯಿಯ ಬಲವಂತಕ್ಕೆ ಬಂದಿರ್ತಾಳೆ. ಅವಳಿಗೆ ಚರಿತ್ರೆ ಓದೋದ್ರ ಬಗ್ಗೆ ಆಸೆ ಜಾಸ್ತಿ ಊರ್ಮಿಳನಿಗೆ. ಊರ್ಮಿಳಾ ಅನ್ನೋ ಹೆಸರು ಬಹಳ ಮುಖ್ಯ, 3ನೇ ಪಾತ್ರ ಈ ಕಾದಂಬರಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಊರ್ಮಿಳಾ ತುಂಬಾ ನೇರ ನುಡಿಯ ಹುಡುಗಿ. ಬದುಕನ್ನ ತನ್ನದೇ ಆದ ರೀತಿಯಲ್ಲಿ ಆಹ್ಲಾದಿಸಬೇಕು ಅಂತ ಮನಸ್ಸು ಮಾಡಿರೋ ಹುಡುಗಿ. ತೀರಾ ನೇರವಾಗಿ ಮಾತಾಡ್ತಾಳೆ. ಅವಳ ದಿನಚರಿ ತುಂಬಾ ವಿಶೇಷವಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸ್ಟಾರ್ಚ್ ಹಾಕಿರೋ ಕಾಟನ್ ಸೀರೆ ಉಟ್ಕೊಂಡು
ಕಾಲೇಜ್ಗೆ ಹೋಗ್ತಾಳೆ, ಯಾರ ಜೊತೆಯಲ್ಲೂ ಹೆಚ್ಚಿಗೆ ಮಾತಾಡೋಳಲ್ಲ, ಯಾವ ಹುಡುಗಿಯರನ್ನಾಗ್ಲಿ ಹುಡುಗರನ್ನಾಗ್ಲಿ ಹಚ್ಕೊಂಡವಳಲ್ಲ. ಹುಟ್ಟಿರೋ ಕಾಟನ್ ಸೀರೆ ಸಂಜೆವರೆಗೂ ಅಷ್ಟೇ ನೀಟಾಗಿರೋ ರೀತಿ ತನ್ನ ಕಾಲೇಜು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬರೋ ಅಂತ ಹುಡುಗಿ. ಹಾಸ್ಟೆಲ್ಗೆ ಬಂದ ಮೇಲೆ ಅವಳ ದಿನಚರಿಗಳೇ ಬೇರೆ. ಕಾಟನ್ ಸೀರೆ ತೆಗೆದು ಒಂದು ದೊಗಲೆ ಟೀ ಶರ್ಟ್ ಹಾಕೊಳ್ಳೋದು, ಒಂದು ಸ್ವಿಮ್ಮಿಂಗ್ ಒಂದು ಶಾರ್ಟ್ಸ್ ಹಾಕೊಂಡು ಯಾವುದೋ ಒಂದು ಪುಸ್ತಕ ಓದೋದು, ಪ್ರತಿದಿನ 2 ಸಿಗರೇಟ್ ಸೇದೋದು, ಭಾನುವಾರ ಕಂಪಲ್ಸರಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಒಂದು ಕ್ಯಾಂಡಲ್ ಹಚ್ಕೊಂಡು ಒಂದು ದುಬಾರಿ ಜಿನ್ನಿಗೆ, ಅಲ್ಲಿ ಬರ್ದಿರೋದು ದುಬಾರಿ ಜಿನ್ನಿಗೆ ಒಂದು ಲೆಮನ್ ಕಾರ್ಡಿಯಲ್ನ ಮಿಕ್ಸ್ ಮಾಡ್ಕೊಂಡು ಸಿಗರೇಟ್ ಸೇದುತ್ತಾ ಆ ದಿನವನ್ನ ಎಂಜಾಯ್ ಮಾಡೋದು ಪ್ರಾರ್ಥನಾ ಊರ್ಮಿಳಾ ಸ್ವಭಾವ ಆಗಿರುತ್ತೆ. ಅಂತ ಒಂದು ಊರ್ಮಿಳೆಯ ರೂಮ್ಮೇಟ್ ಪ್ರಾರ್ಥನಾ ಆಗಿರ್ತಾಳೆ. ಇವಳು ಪ್ರತಿ ದಿವಸ ಕಾಲೇಜ್ಗೆ ಹೋಗೋದು ಪ್ರಾರ್ಥನಾ, ಹಾಸ್ಟೆಲ್ಗೆ ಬಂದು ಗೋಳೋ ಅಂತ ಹೇಳೋದು, ಹಿಮವಂತನ ನೆನೆಸ್ಕೊಳೋದು, ಅವನ ಪ್ರೀತಿಯನ್ನ ನೆನೆಸ್ಕೊಳೋದು, ನಾನು ಅವನನ್ನು ಬಿಟ್ಟಿರಕ್ಕಾಗಲ್ಲ ಅಂತ ಒದ್ದಾಡೋದು, ಗೋಳೋ ಅಂತ ಹೇಳೋದು. ಇಂಥ ಸಂದರ್ಭದಲ್ಲಿ ಅವಳು ಸಮಾಧಾನ ಪಡಿಸ್ತಾಳೆ. ಯಾರು? ಊರ್ಮಿಳಾ. ಏನಂತ, ನೀನು ಇಷ್ಟೊಂದು ಭಾವುಕಳಾಗ್ಬೇಡ, ಸ್ವಲ್ಪ ಅಲೆ ಸಲಿಗೆ ಬೆಳೆದಿರುತ್ತೆ. ಊರ್ಮಿ ಅಂತ ಮುನ್ನಿ ಅಂತ ಕರಿತಾ ಇರ್ತಾಳೆ. ಅವಳು ಇವಳನ್ನ ದೀದಿ ಅಂತ ಕರಿತಾ ಇರ್ತಾಳೆ, ಅಕ್ಕ ಊರ್ಮಿ ಅಂತ. ಈ ಪ್ರಾರ್ಥನಾ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದನ್ನ ನಾನು ಹೇಳ್ತೀನಿ. ಈ ಪ್ರಾರ್ಥನಾ ಯಾವತ್ತೂ ಕೂಡ ಈ ಊರ್ಮಿಳಾ ಯಾವತ್ತೂ ಕೂಡ ಪ್ರಾರ್ಥನಾ ಮುಂದೆ ಯಾವುದೇ ಹುಡುಗರ ವಿಚಾರ ಆಗ್ಲಿ, ಯಾವುದೇ ಅಸಭ್ಯ ವಿಚಾರಗಳನ್ನಾಗ್ಲಿ ಪ್ರಸ್ತಾಪ ಮಾಡಿರಲ್ಲ. ಆದ್ರೆ ಇವಳು ಅಳೋದನ್ನ ನೋಡಿ ಯಾವಾಗ್ಲೂ ಸಮಾಧಾನ ಪಡಿಸ್ತಾ ಇರ್ತಾಳೆ. ಯಾವ ತರ ಸಮಾಧಾನ ಪಡಿಸ್ತಾ ಇರ್ತಾಳೆ ಅಂತಂದ್ರೆ, ನೀನು ಇಷ್ಟೊಂದು ಭಾವುಕಳಾಗ್ಬೇಡ, ನೀನು ಈ ರೀತಿ ದಿನನಿತ್ಯ ಹಿಮವಂತನನ್ನ ನೆನೆಸ್ಕೊಂಡು ಅಳ್ತಾ ಇದ್ರೆ ನೀನು MBBS ಮಾಡಕ್ ಆಗಲ್ಲ. MBBS ನ ಮೊದಲಿನಿಂದಲೇ ಓದ್ಬೇಕು. ಮೊದಲಿಂದ ಓದ್ಲಿಲ್ಲ ಅಂತಂದ್ರೆ ಕೊನೆಯಲ್ಲಿ MBBS ನಿನ್ನನ್ನು ನೋಡಿ ನಗುತ್ತೆ. ಅದು ಅಷ್ಟು ಸುಲಭ ಅಲ್ಲ. ನೀನು ಇವನ ಯೋಚನೆಯನ್ನ ಬಿಟ್ಟು ಓದೋದ್ರ ಕಡೆ ಹೆಚ್ಚಿಗೆ ಗಮನ ಕೊಡು ಅಂತ ಹೇಳಿ ಪ್ರಾರ್ಥನಾಗೆ ಊರ್ಮಿಳಾ ತನ್ನ ಒಂದು ಸಲಹೆಯನ್ನ ನೀಡ್ತಾ ಇರ್ತಾಳೆ. ಆದ್ರೆ ಪ್ರಾರ್ಥನೆಗಳಿಗೆ ಅದು ಯಾವುದನ್ನು ಅರಗಿಸ್ಕೊಳ್ಳೋಂತ ಶಕ್ತಿ ಇರಲ್ಲ. ಅವಳಿಗೆ ಹಿಮವಂತ ಪೂರ್ತಿ ಆವರಿಸಿಕೊಂಡು ಹೋಗಿರ್ತಾನೆ. ಅವಳು ಹೇಳ್ತಾಳೆ, ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ, ನಿನಗ್ ಗೊತ್ತಿಲ್ಲ ನಾನು ಏನಾಗ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳಿ. ನಾನು ಈ ಲೌಕಿಕ ಜೀವನವನ್ನ ಯಾವತ್ತೂ ಒಂದ್ ದಿವ್ಸನೂ ಇಷ್ಟಪಟ್ಟಿಲ್ಲ. ಈ ಪ್ರೀತಿ ಪ್ರೇಮ ಎಲ್ಲ ನಾವೊಂದಷ್ಟು ಕಂಡಷ್ಟು ಸತ್ಯ ಅಲ್ಲ, ಅದು ಗಂಡಸ್ಸಿನ ವಾಂಛೆ. ಅದರ ಸೆಳೆತಕ್ಕೆ ನಾವು ಹೋಗ್ಬಾರ್ದು. ನಾವು ಅದರಿಂದ ಹೊರತಾಗಿ ನಮ್ಮ ಜೀವನ ಕಟ್ಕೋಬೇಕು. ನಾನು ನನ್ನ ದಿನನಿತ್ಯದ ದಿನಚರಿಯೊಳಗೆ ಜೀವನದಲ್ಲಿ ಒಂದು ದಿನ ಸೂಳೆಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದೀನಿ. ನೀನು ನೋಡಿದ್ರೆ ಹಿಮವಂತನನ್ನ ನೆನೆಸ್ಕೊಂಡು ದಿನವಿಡೀ ಪರಿತಪಿಸ್ತಾ ಇದೆಯಲ್ಲ ಅಂತ ಹೇಳಿ ಸಾಕಷ್ಟು ಸಮಾಧಾನವನ್ನ ಹಲವು ಬಾರಿ ಅವಳು ಪ್ರಾರ್ಥನಾಗಿ ಹೇಳಿರ್ತಾಳೆ. ಅವಳು ಹೇಳ್ತಾಳೆ, ಇಲ್ಲ, ನಾನು ಹಿಮವಂತನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ, ಅವನನ್ನ ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ, ನಿನಗ್ ಗೊತ್ತಿಲ್ಲ ನಾನು ಅವನ ಜೊತೆ ಬೆಸ್ದೋಗಿದ್ದೀನಿ ಅಂತ. ಅವಾಗ ಅವಳು ಹೇಳ್ತಾಳೆ ಊರ್ಮಿಳಾ, ಇಲ್ಲ, ನೀನು ಹಿಮವಂತನಲ್ಲ ನೀನು ಮಿಸ್ ಮಾಡ್ಕೊಂತ ಇರೋದು, ಹಿಮವಂತನ ಒಳಗಿರ್ತಕ್ಕಂಥ ಒಬ್ಬ ಗಂಡಸನ್ನ, ಅವನ್ ಕೊಟ್ಟಿರೋಂತ ಕಂಫರ್ಟ್ ಅನ್ನ, ಅವನ್ ನನ್ನ ಜೊತೆ ಒಳಗಿದ್ರೆ ನಿನಗೆ ಸಿಗೋಂತ ಒಂದು ನೆಮ್ಮದಿಯನ್ನ ನೀನು ಮಿಸ್ ಮಾಡ್ಕೊಂತಿದ್ಯಾ. ನೀನು ಒಂದ್ ಕೆಲಸ ಮಾಡು ಪ್ರಾರ್ಥನಾ, ನೀನು ಕಾಲೇಜಿನಲ್ಲಿರೋ ಅಷ್ಟು ವರ್ಷ ಯಾರಾದ್ರೂ ಒಬ್ಬ ನಿನ್ನ ಸಹಪಾಠಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊ. ಸ್ನೇಹಿತನ ಮಾಡ್ಕೊಂಡೆ ಅಂದ ತಕ್ಷಣ ನೀನು ಅವನನ್ನು ಪ್ರೀತಿಸ್ಬೇಕಂತ ಏನಿಲ್ಲ. ಅವನ ಜೊತೆ ಒಂದು ಕಾಫಿ ಕುಡಿ, ಅವನ ಜೊತೆ ಸ್ವಲ್ಪ ಹರಟು, ಅವನ್ ನಿನ್ಗೊಂದಷ್ಟು ಕಾನ್ಫಿಡೆನ್ಸ್ ನ ತುಂಬ್ತಾನೆ. ನೀನ್ ಹಂಗ್ ಮಾಡಿದ ತಕ್ಷಣ ನೀನು ಹಿಮವಂತನನ್ನ ಮರಿತೀಯ ಅಂತಲ್ಲ, ಅದು ಆದರ ಅಂತಲೂ ಅಲ್ಲ, ನಿನಗೆ ಒಂದು ನೆಮ್ಮದಿ ಸಿಗುತ್ತೆ. ನೀನು MBBS ಅನ್ನ ಮುಗಿಸೋದಕ್ಕೆ ನಿನಗದು ಅನುಕೂಲ ಆಗುತ್ತೆ ಅಂದ ತಕ್ಷಣ ಮೊದಲ ಬಾರಿಗೆ ಪ್ರಾರ್ಥನಾಳಿಗೆ ಊರ್ಮಿಳೆಯ ಬಗ್ಗೆ ಒಂದು ಅಸಹನೆ ಹುಟ್ಟಿರುತ್ತೆ. ಊರ್ಮಿಳಾ ಇಂಥ ಒಂದು ಕೆಟ್ಟ ಅಭಿಪ್ರಾಯವನ್ನ ನನ್ನ ಮತ್ತು ಹಿಮವಂತನ ಪ್ರೀತಿ ಬಗ್ಗೆ ವ್ಯಕ್ತಪಡಿಸಿದಲ್ಲ ಅಂತ ಬಹಳ ವೇದನೆಯನ್ನ ನಮ್ಮ ಪ್ರಾರ್ಥನಾ ಅನುಭವಿಸಿರ್ತಾಳೆ. ಅದಾದ ಮೇಲೆ ಅವಳಿಗೆ ಬೇಜಾರಾಗಿ ಮಲಗಿರ್ತಾಳೆ. ಪ್ರಾರ್ಥನಾ ಊರ್ಮಿಳಾ ಒಂದು ಪತ್ರ ಬರೀತಾಳೆ.
ಯಾರಿಗೆ? ಪ್ರಾರ್ಥನೆಗೆ. ಪ್ರೀತಿಯ ಪ್ರಾರ್ಥನಾ, ನಾನು ನಿನ್ಗೆ ಹೇಳಿದ್ದು ನೀನು MBBS ಮುಗಿಸ್ಲಿ ಅಂತ. ಕಷ್ಟಪಟ್ಟು ಹಿಮವಂತ ದುಡ್ಡನ್ನ ಸಂಪಾದನೆ ಮಾಡಿ ನಿನ್ಗೆ ಇಲ್ಲಿ ಕಳಿಸ್ತಾ ಇದ್ದಾನೆ. ನೀನು ಅವನ ಬಗ್ಗೆ ಅಲ್ಲಿ ಯೋಚನೆ ಮಾಡಿ ಕೂತ್ಕೊಂಡ್ರೆ ಅವನಂತೂ ಇಲ್ಲಿಗೆ ಬಂದು ಇರಲಿಕ್ಕಾಗಲ್ಲ. ನೀನ್ ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನೀನ್ ಇಲ್ಲಿ ಓದಿಲ್ಲ ಅಂತಂದ್ರೆ ಅವನ ಕನಸು ನಿನ್ನ ಕನಸು ಚೂರಾಗೋಗುತ್ತೆ. ನೀನು ಅವನನ್ನ ಪ್ರೀತಿಸಿಯೂ ಕೂಡ ನೀನು ಹಿಮವಂತನನ್ನ ಪ್ರೀತಿಸಿಯೂ ಕೂಡ MBBS ಮಾಡೋದಾದ್ರೆ ನಾನು ನಿನ್ನನ್ನ ಇನ್ನಷ್ಟು ಪ್ರೀತಿಸ್ತೀನಿ, ಇಂತಿ ನಿನ್ನ ಪ್ರೀತಿಯ ದೀದಿ ಅಂತ ಬರ್ದಿಟ್ಟಿರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಆ ಪತ್ರ ನೋಡಿದಾಗ ಆ ಊರ್ಮಿಳಾ ಬಗ್ಗೆ ಬಂದಂತ ಅಸಮಾಧಾನ ಎಲ್ಲ ಅಳಿಸಿ ಹೋಗಿರುತ್ತೆ. ಅವಳೊಂದು ಲೆಟರ್ ಬರೀತಾಳೆ. ಪ್ರೀತಿಯ ಊರ್ಮಿ, ನಾನು ನಿನ್ನನ್ನ ಇದಕ್ಕೆ ಇಷ್ಟಪಡೋದು, ಇವತ್ತಿನ ಸಂಜೆಯ ಕಾಫಿಗೆ ನೀನೇ ನನ್ನ ಬಾಯ್ ಫ್ರೆಂಡ್ ಅಂತ ಬರ್ದಿಟ್ಟು ಕಾಲೇಜಿಗೆ ಹೋಗಿರ್ತಾಳೆ. ಸಂಜೆ ತುಂಬಾ ಉಲ್ಲಾಸವಾಗಿರುತ್ತೆ. ಊರ್ಮಿಳಾ ಕಾಲೇಜಿಂದ ಬಂದ ತಕ್ಷಣ ಒಂದು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಕೂದಲನ್ನ ತನ್ನ ಬೆನ್ನ ಮೇಲೆ ಹರಕೊಂಡು ನಡೀತಾ ಇದ್ರೆ ಇಡೀ ಹಾಸ್ಟೆಲ್ಲೇ ಅವಳ ಸೌಂದರ್ಯಕ್ಕೆ ಬೆರಗಾಗೋ ಅಂತ ಒಂದು ಸನ್ನಿವೇಶ ಇರುತ್ತೆ. ಪ್ರಾರ್ಥನೆಗೆ ಅನ್ಸುತ್ತೆ ಊರ್ಮಿಳಾಗಿಂತ ನಾನು ಸುಂದರವಾಗಿದ್ದೀನಿ ಅಂತ. ಆದ್ರೂ ಕೂಡ ಪ್ರಾರ್ಥನೆಗೆ ಊರ್ಮಿಳಾ ಬಗ್ಗೆ ಈರ್ಷೆ ಇರಲ್ಲ. ಅವರಿಬ್ರು ಕಾಫಿಗೆ ಹೋಗೋಣ ಅಂತ ಹಾಸ್ಟೆಲ್ ನಿಂದ ಆಚೆ ಬಂದ ತಕ್ಷಣ ಒಂದು ಕಾರಿನ ಬಾಕ್ಲು ಓಪನ್ ಆಗಿ ಹಾಯ್ ಡಿಯರ್ ವೆಲ್ಕಮ್ ಅಂತ ಕರೆಯುತ್ತೆ. ಅದು ಈ ಕಾದಂಬರಿಯ 4ನೇ ಬಹುಮುಖ್ಯ ಪಾತ್ರ, ದೇವಶಿಶು ಚಂದ್ರಕಾಂತ ಬಂಡೋಪಾಧ್ಯಾಯ. ಅವನ್ನ ಚಿಕ್ಕದಾಗಿ ದೇಬು ಅಂತ ಕರೀತಾರೆ. ಅವನು ಈ ಕಾದಂಬರಿಯ 4ನೇ ಬಹುಮುಖ್ಯ ಪಾತ್ರ. ಹಿಮವಂತ, ಪ್ರಾರ್ಥನಾ, ಊರ್ಮಿಳಾ ಮತ್ತೆ ದೇಬು. ಅವನ್ ಕಾರಲ್ಲಿ ಕೂತ್ಕೊಂಡು ಕಾಫಿ ಕುಡಿಯಕ್ಕೆ ಅಂತ ಹೊರಡ್ತಾರೆ. ದಾವಣಗೆರೆಯ ಅಣತಿ ದೂರದಲ್ಲೇ ಇರ್ತಕ್ಕಂಥದ್ದು ಬಾತಿ ಅನ್ನೋ ಒಂದು ಗ್ರಾಮ. ಅದು ದಾವಣಗೆರೆಗೆ ಹೊಂದಿಕೊಂಡಂತೆ ಇದೆ. ಈಗಾಗಲೇ ಸಾಕಷ್ಟು ಮನೆಗಳು, ಬಡಾವಣೆಗಳು ಬೆಳೆದಿದೆ. ಬಾತಿ ಅನ್ನೋ ಒಂದು ಜಾಗದಲ್ಲಿ ಮೆಡಿಕಲ್ ಕಾಲೇಜಿನ ನೂರಾರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಪ್ರೀತಿ ಆರಂಭ ಆಗಿರುತ್ತೆ ತಮ್ಮ ಪಿಸುಮಾತಿಗಳೊಂದಿಗೆ. ಅವ್ರು ಹೇಳ್ತಾರೆ, ಈ ಬಾತಿಯಲ್ಲಿ ಸಾವಿರಾರು ಪಿಸುಮಾತಿಗಳು, ಲಕ್ಷಾಂತರ ಪಿಸುಮಾತುಗಳಿಂದ ಆರಂಭವಾದ ಪ್ರೇಮ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಹೆಮ್ಮರವಾಗಿ ಬೆಳೆದು ಅವರು ಡಿಗ್ರಿ ಮುಗಿಸುವಷ್ಟೊತ್ತಿಗೆ ಪ್ರತ್ಯೇಕವಾದ ಮನೆಗಳಲ್ಲಿ ಜೀವನ ಮಾಡಿ ಡಾಕ್ಟರ್ ಆಗಿ ಹೋಗ್ತಾ ಇದ್ದಾರೆ. ಈ ಬಾತಿ ಅನ್ನೋ ಸ್ಥಳ ಲಕ್ಷಾಂತರ ಪಿಸುಮಾತುಗಳಿಗೆ ಹುಟ್ಟನ್ನ ನೀಡತಕ್ಕಂತ ಪ್ರಸವ ಗೃಹ ಅಂತ ಹೇಳಿ ರವಿ ಬೆಳಗೆರೆ ಅವರು ಹೇಳಿದ್ದಾರೆ. ಅಂತ ಬಾತಿಗೆ ಹೋಗ್ಬೇಕಾದ್ರೆ ಅವನ್ ಕಾರಲ್ಲಿ ಕೂತಾಗ ಒಂದು ಹಳೆ ಹಿಂದಿ ಹಾಡು, ಆಗಷ್ಟೇ ಸೇದಿ ಬಿಸಾಕಿದ ಸಿಗರೇಟಿನ ವಾಸನೆ ಬರ್ತಾ ಇರುತ್ತೆ. ದೇಬೋ ತುಂಬಾ ಸ್ಫುರದ್ರೂಪಿ, ಆಗ ತಾನೆ ಕ್ಯಾನ್ವಾಸ್ ನಿಂದ ಎದ್ದು ಬಂದವನೇನೋ ಅನ್ನೋಷ್ಟು ಆಕರ್ಷಣೀಯ. ನಕ್ಕಾಗ ಎರಡೂ ಗಲದಲ್ಲಿ ಅವನಿಗೆ ಗುಳಿ ಬೀಳ್ತಾ ಇರುತ್ತೆ. ಹಿಂದಿಯನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಇಂಗ್ಲಿಷ್ ನಿರರ್ಗಳ, ಬಂಗಾಳಿ ಅವನ ಮಾತೃಭಾಷೆ. ಬಂದ 6 ತಿಂಗಳಿಗೆ ಕನ್ನಡವನ್ನ ಪಟ ಮಾತನಾಡಿ ಭಾಷಣ ಮಾಡುವಷ್ಟು ಕಲೆಯನ್ನ ರೂಢಿಸ್ಕೊಂಡಿರ್ತಾನೆ. ಅವನಿಗೆ ಹೆಣ್ಣು ಮಕ್ಕಳನ್ನ ಪಳಗಿಸೋ ಶಕ್ತಿ ಬಹಳ ದೇವರು ಅವನಿಗೆ ಜಾಸ್ತಿ ಕೊಟ್ಟು ಶಕ್ತಿಯನ್ನ ಕೊಟ್ಟು ಅವನನ್ನ ಕಾಲೇಜಿನ ತುಂಬಾ ಹೀರೋ ಮಾಡಿರ್ತಾನೆ. ಅವನು ಆ ವರ್ಷದ 2ನೇ ವರ್ಷದಲ್ಲಿ ಮೆಡಿಕಲ್ ಸೈನ್ಸ್ ನಲ್ಲಿ ರಾಜ್ಯಕ್ಕೆ ಪ್ರಥಮ ಕೂಡ ಬಂದಿರ್ತಾನೆ. ಹಾಗಾಗಿ ಆಕರ್ಷಣೆ ಸಹಜವಾಗಿರುತ್ತೆ. ಅವರೆಲ್ಲ ಕಾಫಿಗೆ ಹೋಗಿ ಕಾಫಿ ಕುಡಿದು ವಾಪಸ್ ಬರ್ತಾರೆ. ವಾಪಸ್ ಬಂದಾಗಲಿಂದ ಶುರುವಾಗಿದ್ದೆ ಪ್ರಾರ್ಥನಾಳ ಒಯ್ದಾಟ. ನನ್ನ ಮನಸ್ಸು ದೇಬುವಿನ ಕಡೆ ಹೋಗದಲ್ಲೇ ಇರುವಂತ ಶಕ್ತಿ ಕೊಡಪ್ಪ ದೇವ್ರೆ ಅಂತ. ಪ್ರಥಮವಾಗಿ ಪ್ರಾರ್ಥನಾಳ ಒಂದು ತಪಸ್ಸು ಭಂಗ ಆಗಕ್ಕೆ ಶುರುವಾದಂತ ದಿನ ಅವರು ಫಸ್ಟ್ ದೇಬುವಿನ ಜೊತೆ ಕಾಫಿಗೆ ಹೋಗಿ ಬಂದರು. ಅದಾದ್ಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ಹಿಮವಂತ ತನ್ನ ಕನಸಿನ ಪ್ರಾರ್ಥನಾ ಲೇಔಟ್ ಅನ್ನ ಶುರು ಮಾಡಿರ್ತಾನೆ. ಆ ಬಡಾವಣೆಯಲ್ಲಿ ಮನೆಗಳು ಶುರುವಾಗಿರ್ತವೆ. ಪ್ರಾರ್ಥನಾವನ್ನು ಹಾಸ್ಪಿಟಲ್ನ ಶುರು ಮಾಡೋದಕ್ಕೆ ಅಡಿಪಾಯ ಹಾಕಿರ್ತಾನೆ. ಇದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ಒಂದ್ ದಿವಸ ಗಾಡಿಕೊಪ್ಪದ ಲೇಔಟ್ ನಿಂದ ಮನೆಗೆ ಬರೋಷ್ಟೊತ್ತಿಗೆ ಶಾಂತಪ್ಪನ ಮನೆ ಮುಂದೆ ಒಂದು ಕಾರ್ ನಿಂತಿರು. ಒಳಗೆ ಹೋಗೋದಕ್ಕೂ ಮುಂಚೆನೆ ಗೊತ್ತಾಗುತ್ತೆ ಅವನಿಗೆ ಮಾತಿನ ಶಬ್ದದಿಂದ ಪ್ರಾರ್ಥನಾ ಬಂದಿದ್ದಾಳೆ ಇವತ್ತು ಅಂತ. ಪ್ರಾರ್ಥನಾ ಬಂದಿದ್ದಾಳೆ ಇವತ್ತು, ಸಮಯ ಖಂಡಿತ ಸಾಕಾಗಲ್ಲ ಅನ್ಸ್ತಾ ಇದೆ, ಸ್ವಲ್ಪ ಸ್ಪೀಡ್ ಮಾಡ್ತೀನಿ.
ಪ್ರಾರ್ಥನಾ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ, ಒಳಗ್ ಹೋಗ್ತಾನೆ. ಪ್ರಾರ್ಥನಾ ಜೊತೆ ದೇಬು ಮತ್ತೆ ಊರ್ಮಿಳಾ ಇಬ್ರು ಬಂದಿರ್ತಾರೆ. ಅವ್ರ ಪರಿಚಯ ಆಗುತ್ತೆ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂತಾರೆ. ನೀವ್ ಇಲ್ಲೇ ಇರಿ ಇವತ್ತು ಅಂತ ಹೇಳಿ ಹಿಮವಂತ ಅವ್ರಿಗೆ ಹೇಳ್ತೇನೆ. ಇಲ್ಲ ಇಲ್ಲ, ನಾನು ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ನಾವ್ ಅಲ್ಲಿಗೆ ಹೋಗ್ತೀವಿ, ಪ್ರಾರ್ಥನಾ ನಿಮ್ ಜೊತೆ ಇರ್ಲಿ, ನಾಳೆ ನಾವು ಅವಳನ್ನ ಕರ್ಕೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳಿ ಅವರು ಅವಳನ್ನ ಬಿಟ್ಟು ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ದೇಬು ಮತ್ತೆ ಊರ್ಮಿಳಾ ಹೋಗ್ತಾರೆ. ಇಲ್ಲಿ ಪ್ರಾರ್ಥನಾ ಮತ್ತೆ ಹಿಮವಂತನಲ್ಲಿ ಅರಕೆ ಇಡ್ತಾಳೆ. ಆಗ್ತಾ ಇಲ್ಲ ನನಗೆ, ನಿನ್ನನ್ನು ಬಿಟ್ಟಿರಕ್ ಆಗ್ತಾ ಇಲ್ಲ, ನಾನು ವಾಪಸ್ ಬಂದ್ಬಿಡ್ತೀನಿ, ನನಗ್ ಭಯ ಆಗ್ತಾ ಇದೆ, ನನಗೆ ಅಲ್ಲಿ ನಿನ್ನನ್ನ ಬಿಟ್ಟು ಇರೋ ಶಕ್ತಿ ಇಲ್ಲ ಅಂತ ಹೇಳಿ ಶುರು ಮಾಡ್ತಾಳೆ. ಅವನು ಒಂದು ಮನಸ್ಥಿತಿಯಲ್ಲಿ ಇವಳು ನನ್ನನ್ನು ಬಿಟ್ಟು ಇರೋದಕ್ಕೆ ಕಷ್ಟ ಆಗಿ ಈಗ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು, ನೀನೇನ್ ನನ್ ಬಗ್ಗೆ ಯೋಚನೆ ಮಾಡಬೇಡ, ನಾನಿಲ್ಲಿ ಆರಾಮಾಗಿದ್ದೀನಿ, ನೀನ್ ಅಲ್ಲಿ ಕಷ್ಟಪಟ್ಟು ಓದು ಅಂತ ಹೇಳ್ತಾ ಇರ್ತಾನೆ ಹಿಮವಂತ. ಆದ್ರೆ ಪ್ರಾರ್ಥನಾ ಮನಸ್ಸಿನಲ್ಲಿ ಹೇಳ್ಕೊಂತ ಇದ್ದಾಳೆ, ನನಗೆ ಭಯ ಆಗ್ತಾ ಇರೋದು ನಿನ್ನ ಬಗ್ಗೆ ಅಲ್ಲ ಹಿಮು, ನನ್ನ ಬಗ್ಗೆ. ನಾನು ಎಲ್ಲಿ ನಿನಗೆ ಮೋಸ ಮಾಡ್ಬಿಡ್ತೀನೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ದೇವು ಊರ್ಮಿಳಾಗೆ ತನ್ನ ಪ್ರೇಮ ನಿವೇದನೆಯನ್ನ ಅರ್ಪಿಸ್ತಾ ಇರ್ತಾನೆ. ನಾನ್ ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ, ಕಾಯ ವಾಚ ಮನಸ, ನೀನು ನನ್ನ ಪ್ರೀತಿಸು, ನೀನು ನನ್ನ ಜೀವನದಲ್ಲಿ ಸಿಗಲಿಲ್ಲ ಅಂತ ಅಂದ ಕ್ಷಣದಲ್ಲಿ ನನ್ನ ಜೀವನವೇ ನಶ್ವರ ಆಗೋಗುತ್ತೆ ಅಂತ ಹೇಳಿ ಅವನು ಹೂಳಿಕ್ತಾ ಇರ್ತಾನೆ. ಊರ್ಮಿಳಾ ಅಷ್ಟೇ ಸಾರಾಸಗಟಾಗಿ ಅವನ ಪ್ರೀತಿಯನ್ನ ನಿರಾಕರಣೆ ಮಾಡ್ತಾಳೆ. ಏನಂತ, ನಿಂದು ಪ್ರೀತಿ ಅಲ್ಲಪ್ಪ ಇದು, ನಿಂದು ವಾಂಛೆ. ನೀನು ನನ್ನಂತ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಸರಸ ಆಡಿದೀಯಾ, ದಿನ ಕಳೆದಿದ್ಯಾ, ನೀನು ನಾನು ಇವತ್ತು ಒಂದ್ ದಿವಸ ಸಿಕ್ಕರೆ ಸಾಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನೀನ್ ನನ್ನ ಜೊತೆ ಮಾತಾಡ್ತಾ ಇದೀಯ ಅಂತ ಹೇಳಿದಾಗ, ಇಲ್ಲ ಇಲ್ಲ ಇಲ್ಲ, ಇಂಥ 1000 ರಾತ್ರಿಗಳು ನನಗೆ ಸಿಗಲಿ, ನೀನು ಒಪ್ಪಿ ನನ್ನ ಪ್ರೀತಿ ಅಂತ ಅಂದ್ರೆ ಅಷ್ಟೇ ಸಾಕು, ಅಲ್ಲಿವರೆಗೂ ನಾನು ಯಾವತ್ತೂ ನಿನ್ನ ಬಗ್ಗೆ ವಾಂಛೆಯನ್ನ ವ್ಯಕ್ತಪಡಿಸೋದಿಲ್ಲ ಅಂತ ಹೇಳಿ ದೇವು ನಿರಾತಂಕವಾಗಿ ಸುಳ್ಳುಗಳನ್ನ ಹೇಳ್ತಲೇ ಇರ್ತಾರೆ ಊರ್ಮಿಳಾಗೆ. ಯಾವುದೇ ಸಂದರ್ಭದಲ್ಲಿ ಊರ್ಮಿಳಗೂ ಕೂಡ ಇವನೇನಾದ್ರು ನಿಜವಾಗಿ ನನ್ನ ಪ್ರೀತಿ ಮಾಡ್ತಾ ಇದ್ದಾನ ಅನ್ನೋ ಮನ್ಸು ಬಂದ್ರೂ ಕೂಡ ಅವಳು ತನ್ನನ್ನ ತಾನು ನಿಗ್ರಹ ಮಾಡ್ಕೊಂಡು ದೇಬುವಿನ ಒಂದು ಮನವಿಯನ್ನ ತಿರಸ್ಕಾರ ಮಾಡ್ತಾಳೆ. ಇದಾದ ನಂತರ ಎಲ್ಲರೂ ವಾಪಸ್ಸು ದಾವಣಗೆರೆಯಲ್ಲಿ ಇರ್ತಾರೆ. ಯಥಾವತ್ತಾಗಿ ಕಾಲೇಜುಗಳು ನಡೀತಾ ಇರುತ್ತೆ. ಒಂದ್ ದಿವಸ ದೇಬ ಶಿಶು ಹುಡುಗಿರ ಹಾಸ್ಟೆಲ್ಗೆ ಬರ್ತಾನೆ. ಬಂದವನೇ ಪ್ರಾರ್ಥನಾಳಿಗಾಗಿ ಹಾಸ್ಟೆಲ್ ಕೆಲಸದಾಳನ್ನ ಕಳಿಸ್ತಾನೆ. ಅವಳು ಬಂದ ತಕ್ಷಣ ಮೋಸ್ಟ್ಲಿ ಹಿಮವಂತ ಬಂದಿರ್ಬೋದು, ನನ್ನನ್ನು ಕೇಳ್ಕೊಂಡಂತ ಖುಷಿಯಾಗಿ ಕೆಳಗಿಳಿದು ಬಂದ ತಕ್ಷಣ ದೇಬುವನ್ನ ನೋಡಿ ಹಾವನ್ನ ಮೆಟ್ಟಿದಾಗ ಹೆಂಗೆ ಗಕ್ಕನ್ನ ನಿಂತ್ಕೊಂತಾರೆ ಆ ತರ ನಿಂತ್ಕೊಂತಾಳೆ. ತಕ್ಷಣ ಹೇಳ್ತಾಳೆ, ಊರ್ಮಿಳಾ ರೂಮಲ್ಲಿ ಇಲ್ಲ ಅಂತ. ಅದು ನನಗ್ ಗೊತ್ತು, ಅವಳು ಅವನ್ ಜೂನಿಯರ್ ನಿಖಿಲ್ ಜೊತೆ ಸಿಟಿ ಸುಟ್ಟಾಡಕ್ ಹೋಗಿದ್ದಾಳೆ, ಅದ್ ನನಗ್ ಗೊತ್ತಾಗೆ ಬಂದಿದ್ದು. ಇವತ್ತು ಸಂಜೆ ಯಾಕೋ ನನಗೆ ತುಂಬಾ ಬೋರ್ ಆಗ್ತಿತ್ತು, ನೀವು ನನ್ನ ಜೊತೆ ಬನ್ನಿ, ಒಂದು ಕಾಫಿ ಕುಡಿಯೋಣ, ಖಂಡಿತ ನಿಮ್ಗೆ ಬೇಜಾರ್ ಮಾಡಲ್ಲ, ನೀವು ಸಮ್ಮತಿ ಕೊಟ್ರೆ ಒಂದ್ ಯಾವ್ದೋ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೊಡಿಸ್ತೀನಿ, ನನ್ನ ಸಂಜೆಗೆ ನಿರಾಸೆ ತರಬೇಡಿ, ಬನ್ನಿ ಅಂತ ಹೇಳಿ ವಿನಂತಿ ಮಾಡ್ತಾನೆ. ಅವನ ಮಾತಿಗೆ ಏನನ್ನು ಹೇಳಕ್ ಆಗ್ದಲೆ ಪ್ರಾರ್ಥನಾ ರೂಮಿಗೆ ಹೋಗಿ ರೆಡಿಯಾಗಿ ಬಂದು ಅವಳ ಜೊತೆ ಕಾಫಿ ಕುಡಿಯಕ್ ಹೋಗ್ತಾನೆ. ದೇಬು ಮಹಾನ್ ಬುದ್ಧಿವಂತ, ಯಾವುದೇ ರೀತಿ ಅವಳಿಗೆ ಮನಸ್ಸಿಗೆ ನೋವಾಗದಂಗೆ ಒಂದೂ ಮಾತಾಡಲ್ಲ. ಬರೀ ಅವನ ಬಗ್ಗೆ, ಮೆಡಿಕಲ್ ಸೈನ್ಸ್ ಬಗ್ಗೆ ಈ ವಿಚಾರಗಳನ್ನ ಮಾತಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಕೂಡ ಅವಳಿಗೆ ಬೇಜಾರಾಗಂಥದ್ದು ಊರ್ಮಿಳಾ ಬಗ್ಗೆ ಆಗ್ಲಿ ಹಿಮವಂತನ ಬಗ್ಗೆ ಆಗಿ ಮಾತಾಡಲ್ಲ. ಅದಾದ ನಂತರ ಊರ್ಮಿಳೆ ಪ್ರಾರ್ಥನಾಳಲ್ಲಿ ಆಗ್ತಾ ಇರ್ತಕ್ಕಂಥ ಸಣ್ಣ ಬದಲಾವಣೆಗಳನ್ನ ಗಮನಿಸ್ತಾಳೆ. ಏನೋ ಒಂದು ಆಗ್ತಾ ಇದೆಯಲ್ಲ ಪ್ರಾರ್ಥನಾಳಿಗೆ, ಯಾಕೆ ಹಿಂಗ ಆಗ್ತಾ ಇದ್ದಾಳೆ ಅಂತ ಗಮನಿಸಿ ಸಣ್ಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾಳೆ. ದೇಬುವಿನ ಸಾಮೀಪ್ಯ ಒಳ್ಳೇದಲ್ಲ, ಅವನು ಮಹಾನ್ ಚತುರ, ಅವನ ಸೆಳವಿಗೆ ಸಿಲುಕಬೇಡ ಅಂತ ಹೇಳಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿರ್ತಾಳೆ. ಆದ್ರೂ ಕೂಡ ಪ್ರಾರ್ಥನಾಗೆ ಊರ್ಮಿಳಳ ಮಾತು ಇಡ್ಸಿರಲ್ಲ. ಒಂದ್ ದಿವಸ ಇಷ್ಟೆಲ್ಲ ಆದ್ಮೇಲೆ ಒಂದ್ ದಿವಸ ಪ್ರಾರ್ಥನಾ ಮತ್ತೆ ಶಿವಮೊಗ್ಗಕ್ಕೆ ಹೋಗಿರ್ತಾಳೆ. ಶಿವಮೊಗ್ಗಕ್ಕೆ ಹೋಗಿ ಹಿಮವಂತನೊಂದಿಗೆ ಇದ್ದು ಅವತ್ತು ಕೂಡ ಅವಳು ಹಿಮವಂತನವನ್ನ ವಂಚಿಸೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಂತ ಎಲ್ಲ ಮಾತುಗಳನ್ನ ಆಡಿ ಹಿಮವಂತನ ವಂಚಿರ್ತಾಳೆ. ಆದ್ರೆ ಅವತ್ತು ಅವಳು ಬಂದಿರ್ತಕ್ಕಂಥದ್ದು ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ದೇಬುವಿನ ಕಾರಿನಲ್ಲಿ ಬಂದಿರ್ತಾಳೆ.
ಅವನು ಅವಳನ್ನ ಮನೆಗೆ ಕಳಿಸಿ ಜ್ಯುವೆಲ್ ರ್ಯಾಕ್ ಹೋಟೆಲ್ ರೂಮ್ ಮಾಡ್ಕೊಂಡು ಹಾಲ್ಟ್ ಆಗಿರ್ತಾನೆ. ಇವಳು ಹಿಮವಂತನ ಜೊತೆ ಇರೋದಕ್ಕೆ ಇವಳಿಗೆ ಮನಸ್ಸು ಒಪ್ತಾ ಇರಲ್ಲ. ದಿನನಿತ್ಯದಂತೆ ಇವಳ ನಡವಳಿಕೆಗಳಿರಲ್ಲ. ನಾನೊಂದು ಫೋನ್ ಮಾಡ್ಬೇಕು ಅರ್ಜೆಂಟ್ ಸ್ನೇಹಿತೆಗೆ ಅಂತ ಹೇಳಿ ಸುಳ್ಳನ್ನ ಹೇಳಿ STD ಬೂತ್ಗೆ ಹೋಗಿ ಒಂದು ಫೋನ್ ಮಾಡಿ ಬಂದಿರ್ತಾಳೆ. ಆ ಫೋನನ್ನ ಜ್ಯುವೆಲ್ ರ್ಯಾಕ್ ಅಲ್ಲಿ ಇರ್ತಕ್ಕಂಥ ದೇವಶಿಶುವಿನ ರೂಮಿಗೆ ಮಾಡಿ, ಇವತ್ತೊಂದ್ ದಿವಸ ನಾನು ಇಲ್ಲಿ ಇರ್ಲೇಬೇಕು, ನಾಳೆ ಬೆಳಗ್ಗೆ ಬರ್ತೀನಿ, ನನಗೊಂದು ಅವಕಾಶ ಕೊಡು ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯ್ದಲ್ಲೇನೆ ಬಂದು ಫೋನನ್ನ ಇಟ್ಟಿರ್ತಾನೆ. ಇದಾದ ನಂತರ ಅವನಿಗೆ ಒಂದ್ ದಿವಸ ಸಿಕ್ತಲ್ಲ ದೇಬುಗೆ, ಅವನು ಫೋನ್ ಮಾಡದೆ ಕಸೂತಿ ಕಾವೇರಮ್ಮನ ಮನೆಗೆ ಫೋನ್ ಮಾಡ್ತಾನೆ. ನಾನು ಶಿವಮೊಗ್ಗದಲ್ಲಿ ಇದ್ದೀನಿ, ನನಗೆ ಗೊತ್ತು ನಿನ್ನ ವ್ಯಾಪ್ತಿ ಶಿವಮೊಗ್ಗದಲ್ಲೂ ಇದೆ ಅಂತ, ನನಗೊಂದು ಹುಡುಗಿಯನ್ನ ಇವತ್ತಿನ ಸಂಜೆ ಕಳೆಯೋದಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವನಿಗೆ ಅವಕಾಶ ಸಿಕ್ತು ಒಂದ್ ದಿವಸ ಅಲ್ಲಿ ಹೋಟೆಲಲ್ಲಿ ಉಳಿಯಕ್ಕೆ ಅಂತ ಹೇಳಿ ಹುಡುಗಿಯನ್ನ ಕರೆಸ್ಕೊಂಡು ಅವತ್ತು ಅವನು ಅವತ್ತಿನ ರಾತ್ರಿಯನ್ನ ಕಳೀತಾನೆ. ಮರುದಿನ ಬೆಳಗ್ಗೆ ಭಾರವಾದ ಮನಸ್ಸಿನಲ್ಲೇ ಹಿಮವಂತ ಪ್ರಾರ್ಥಳನ್ನ ಬೀಳ್ಕೊಡೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಬಸ್ ಹಚ್ಚಿರ್ತಾನೆ. ಆದ್ರೆ ಎಂದಿನಂತೆ ಪ್ರಾರ್ಥನಾ ಇರಲ್ಲ, ಯಾರನ್ನ ಹುಡುಕ್ತಾ ಇರೋ ಹಾಗೆ ಅನ್ಸ್ತಿರುತ್ತೆ. ಅವಳನ್ನ ಬಸ್ಸಲ್ಲಿ ಕೂರ್ಸಿ ಕಳಿಸಿ ಇನ್ನೇನು ಈ ಕಡೆ ತಿರುಗಬೇಕು ಅನ್ನೋದ್ರೊಳಗೆ ಒಂದು ಪರಿಚಿತವಾದ ಕಾರು ಬಸ್ಸಿನ ಪಕ್ಕದಲ್ಲೇ ಹೋಗುತ್ತೆ. ಅವನಿಗೆ ನೆನಪಾಗುತ್ತೆ, ಮೊದಲನೇ ಸಾರಿ ಪ್ರಾರ್ಥನಾ ಮನೆಗೆ ಬಂದಾಗ ದೇಬುವಿನ ಕಾರು ನಮ್ಮ ಶಾಂತಪ್ಪನ ಮನೆಯ ಮುಂದೆ ನಿಂತಿತ್ತಲ್ಲ, ಅದೇ ಕಾರು ಈಗ ಜಸ್ಟ್ ಪಾಸ್ ಆಯ್ತು ಅಂತ ಅಂದ್ಕೊಂಡವನು ತಲೆಯಲ್ಲಿ ಒಂದು ಅನುಮಾನದ ಹುಳವನ್ನ ಬಿಟ್ಕೊಂಡು ಮನೆ ಕಡೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಆ STD ಬೂತ್, ಯಾರು ಪ್ರಾರ್ಥನಾ ಫೋನ್ ಮಾಡಿದ್ದಂತ STD ಬೂತಿನ ಹುಡುಗ ಕರಿತಾನೆ ಹೋಗಿ, ಸರ್ ಮೇಡಮ್ ಅವ್ರು ಫೋನ್ ಮಾಡಿದ್ರು, ನಾನು ಯಾರ ಹತ್ರನೋ ಮಾತಾಡ್ತಿದ್ದೆ, ದುಡ್ಡು ಕೊಡೋದು ಮರ್ತೋದ್ರು, 8 ರೂಪಾಯಿ ಆಗಿದೆ ಅಂತ ಆ ಚೀಟಿಯನ್ನ ಕೊಡ್ತಾರೆ. ಆ ಚೀಟಿ ಮೇಲೆ ಫೋನ್ ನಂಬರು ಮತ್ತೆ ಹೋಟೆಲ್ನ ಹೆಸರು ಇರುತ್ತೆ. ಆ ಫೋನ್ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದು ಜ್ಯುವೆಲ್ ರ್ಯಾಕಿಗೆ ಹೋಗಿರ್ತಕ್ಕಂಥ ಫೋನೇ ಅಂತ. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾನೆ. ಆ ರೂಮ್ ನಂಬರ್ ಅಲ್ಲಿ ಯಾರಿದ್ರು, ದೇವಶಿಶು ಅಂತ ಇದ್ರು, ಅವ್ರ ಜೊತೆ ಒಂದು ಹುಡುಗಿ ಇದ್ಲು, ಅವಳು ಶಿವಮೊಗ್ಗದವಳೆ ಅಂತ ಹೇಳಿ ಹೋಟೆಲ್ನವರು ಫೋನ್ ಇಡ್ತಾರೆ. ಇವನಿಗೆ ಆಕಾಶವೇ ಕಳಚಿ ಬಿದ್ದಂಗ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ಒಂದು ಬೈಕ್ ಅನ್ನ ತಗೊಂಡು ದಾವಣಗೆರೆ ಕಡೆಗೆ ಹೊರಟಿದ್ದಂತ ಕಾರನ್ನ ಮತ್ತೆ ಬಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅತ್ಯಂತ ಆವೇಶದಿಂದ, ನಿರುತ್ಸಾಹದಿಂದ, ಬೇಜಾರಿಂದ ಗಾಡಿಯನ್ನ ಹೊಡ್ಕೊಂಡು ಹೋಗ್ತಾನೆ. ಬಸ್ ಹೊರಟ ಕೆಲವೇ ಕ್ಷಣಗಳಲ್ಲಿ ಕಾರ್ ಬಂದು ಬಸ್ನ ಅಡ್ಡ ಹಾಕಿ ಒಳಗಿದ್ದಂತ ಪ್ರಾರ್ಥನನ್ನ ಕರೆದು ಕಾರೊಳಗೆ ಕೂರಿಸ್ಕೊಂಡು ದೇಬು ದಾವಣಗೆರೆ ಕಡೆ ಹೊರಟಿರ್ತಾನೆ. ಹಿಮವಂತ ಅವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಇಲ್ಲಿ ಲೇಖಕರು ಬರೀತಾರೆ, ಮುಂದೊದಗಬಹುದಾದಂತ ಅನಾಹುತದ ಕುರುಹು ಹೆಣ್ಣು ಮಕ್ಕಳಿಗೆ ಮುಂಚೆನೆ ಗೊತ್ತಾಗುತ್ತೆ ಅಂತ. ಸ್ವಲ್ಪ ದೂರ ಹೋದ್ಮೇಲೆ, ನಿಲ್ಸಪ್ಪ ದೇಬು ಕಾರ್ನ, ಯಾಕೋ ನನ್ ಮನ್ಸು ಸರಿ ಇಲ್ಲ, ನಾನ್ ಬಸ್ಸಲ್ಲಿ ಬರ್ತೀನಿ, ನೀನ್ ನಿಧಾನಕ್ಕೆ ಬಾ ಅಂತ ಹೇಳಿ ಅವಳೆ ಹೊನ್ನೂರ್ ಹತ್ರ ಕಾರನ್ನ ನಿಲ್ಸಿ ಅವಳು ಬಸ್ ಹತ್ತಿ ದಾವಣಗೆರೆಗೆ ಹೊರಟಿರ್ತಾಳೆ. ಅವನು ಟೀ ಕುಡಿಯೋಣ ಅಂತ ಹೇಳಿ ಅಲ್ಲೊಂದು ಡಾಬಾ ಮುಂದೆ ಕಾರನ್ನ ನಿಲ್ಸಿರ್ತಾನೆ. ನಿಲ್ಸಿ ಇನ್ನೇನು ಟೀ ಕುಡಿಬೇಕು ಅನ್ನೋ ಟೈಮ್ಗೆ ಹಿಮವಂತ ಅಲ್ಲಿಗೆ ಬರ್ತಾನೆ. ಕಾರನ್ನ ನೋಡಿ ಸಿಕ್ಕಿದರು ಇಬ್ರು ಅನ್ನೋ ಒಂದು ಆಸೆಯಲ್ಲಿ ಒಳಗೋಗಿ ನೋಡ್ತಾನೆ. ಅಲ್ಲಿ ದೇವಶಿಶು ಮಾತ್ರ ಇರ್ತಾನೆ, ಪ್ರಾರ್ಥನಾ ಇರಲ್ಲ. ನಿರಾಸೆ ಆಗುತ್ತೆ. ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅವ್ನ ಮನ್ಸಿಗೆ ಅನ್ಸುತ್ತೆ. ವಾಪಸ್ ಹೋಗೋದಿಕ್ಕೆ ಮನ್ಸಾಗಲ್ಲ. ಇಲ್ಲೇನೋ ಕೆಲಸ ಇತ್ತು ಬಂದಿದ್ದೆ ಅಂತ ಹೇಳಿ ಒಂದು ಟೀನು ಕುಡಿದಲೆ ಅವನು ಡಾಬಾದಿಂದ ಆಚೆ ಬರ್ತಾನೆ. ದಾವಣಗೆರೆಗೆ ಬರ್ತಾನೆ. ದಾವಣಗೆರೆಗೆ ಬಂದಾಗ ಯಾರನ್ನು ಭೇಟಿ ಮಾಡೋದು, ಯಾರನ್ನು ಭೇಟಿ ಮಾಡಕ್ ಪರಿಚಯ ಇಲ್ಲ. ಇರೋದಿಬ್ರೆ, ಒಂದು ಕಾವೇರಮ್ಮ, ಇನ್ನೊಂದು ಊರ್ಮಿಳಾ. ಕಾವೇರಮ್ಮನ ಮನೆಗಂತೂ ಅಷ್ಟೊತ್ನಲ್ಲಿ ಹೋಗಕ್ಕಾಗಲ್ಲ. ಊರ್ಮಿಳಾಗೆ ಭೇಟಿ ಆಗೋದಿಕ್ಕೆ ಹೋಗ್ತಾನೆ. ಊರ್ಮಿಳಾನ ಭೇಟಿಯಾಗಿ ಒಂದು ಸಿಹಿ ತಿಂಡಿಯ ಪೊಟ್ಟಣವನ್ನು ಕೊಟ್ಟು ವಾಪಸ್ ಹೊರಡ್ತಾನೆ. ವಾಪಸ್ ಹೊರಟವನು ಮರ್ತಿರ್ತಾನೆ, ಒಂದು ಪತ್ರವನ್ನ ಕೊಡ್ಬೇಕಾಗಿರುತ್ತೆ. ತಿರುಗಿ ವಾಪಸ್ ಹೋಗಿ ಆ ವಾಚ್ಮ್ಯಾನ್ಗೆ ಒಂದು ಪತ್ರವನ್ನ ಕೊಟ್ಟು ವಾಪಸ್ ಹೊರಡ್ತಾನೆ. ಹೊರಡೋ ಅಂತ ಟೈಮ್ಗೆ ಸಂಜೆ, ಅವತ್ತು ಬಸ್ ಇಳಿದು ಬಂದ ನಂತರ ಸಂಜೆ ಊರ್ಮಿಳಾ ಪ್ರಾರ್ಥನಾ ಮತ್ತೆ ದೇವು ತಿರ್ಗಾಡೋದಿಕ್ ಹೋಗಿರ್ತಾಳೆ. ಪ್ರಾರ್ಥನಾ ಮನ್ಸು ಅಷ್ಟು ಸರಿಯಾಗಿರೋದಿಲ್ಲ. ವಾಪಸ್ಸು ಹಾಸ್ಟೆಲ್ಗೆ ಬರೋ ಟೈಮ್ಗೆ ನೀನೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳು ಅಂತ ಕೇಳ್ತಾನೆ. ಇವ್ರು ಪ್ರಾರ್ಥನಾ ಏನೋ ಹೇಳ್ಬೇಕು ಅಂತ ಮನಸ್ಸು ಮಾಡಿ ಹೋಗಿರ್ತಾಳೆ.
ಏನಪ್ಪಾ ಅದು ಅಂತಂದ್ರೆ ದೇವಿನೊಳಗಿನ ಸಂಬಂಧವನ್ನ ಕಡಿದು ಹಾಕೊಂಡು ಮನ್ಸು ಮಾಡಿರ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಹಿಮವಂತನಿಗೆ ಮೋಸ ಮಾಡೋದಕ್ಕೆ ಮನ್ಸು ಒಪ್ತಾ ಇರಲ್ಲ. ಇನ್ನೇನು ನಿನ್ನ ಸಂಬಂಧ ಮುರಿದೋಯ್ತು ಅಂತ ಹೇಳ್ಬೇಕು ಅನ್ನೋ ಟೈಮಲ್ಲಿ ಇರು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ನಾನು ಬೆಳಗ್ಗೆ ಬರ್ತಾ ಇದ್ದಾಗ ನೀನ್ ಬಸ್ ಹತ್ಕೊಂಡು ಹೋದ್ಯಲ್ಲ, ಹಿಂದೆನೆ ಹಿಮವಂತ ಬಂದವನೇ ನನ್ನನ್ನ ಎಲ್ಲಿ ಪ್ರಾರ್ಥನಾ ನಿನ್ ಕಾರಲ್ಲಿ ಬರ್ಲಿಲ್ವಾ ಅಂತ ಕೇಳ್ದ. ಅವಳ್ಯಾಕೆ ಬರ್ತಾಳೆ ನನ್ ಕಾರಲ್ಲಿ ಅಂತ ಕೇಳ್ದೆ. ಅದಕ್ಕೆ ಅವನು ಏನೋ ಚಡಪಡಿಸಿಕೊಂಡು ವಾಪಸ್ ಹೋದ ಅಂತ ಹೇಳ್ದ. ಅಂತ ಹೇಳಿದ ತಕ್ಷಣ ಪ್ರಾರ್ಥನಾಳ ಮನಸ್ಸು ತದ್ವಿರುದ್ಧವಾಗಿ ಬದಲಾಗುತ್ತೆ. ಈಗ ನೀನೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳು ಅಂತ ಕೇಳ್ತಾಳೆ. ಅವಾಗ ಅವಳು ಹೇಳ್ತಾಳೆ, ಏನಿಲ್ಲ ದೇಬು, ಐ ಲವ್ ಯು ಅಷ್ಟೇ, ನಾನ್ ನಿನ್ನನ್ನ ಪ್ರೀತಿಸ್ತೀನಿ, ಇಷ್ಟನ್ನ ಹೇಳಿ ನಿಲ್ಲಿಸ್ತಾಳೆ. ಹಾಸ್ಟೆಲ್ಗೆ ಬಿಡ್ಬೇಕು ಅಂತ ಹೇಳಿ ಹಾಸ್ಟೆಲ್ ಬಾಗಿಲಿಗೆ ಬಂದಂತ ದೇಬು ಇನ್ನೇನು ಪ್ರಾರ್ಥನಾನ ಇಳಿಸ್ಬೇಕಾಗಿತ್ತು. ಆಗೋ ನೋಡು ಅಲ್ಲಿ ನಿನ್ನ ಅನುಮಾನದ ಪ್ರೇಯಸಿ ನಿನ್ನ ನುಡುಕಂಡು ಹಾಸ್ಟೆಲ್ ವರ್ಗೂ ಬಂದಿದ್ದಾನೆ ನೋಡು ಅಂತ ಹೇಳಿ ತೋರಿಸ್ತಾನೆ. ಅವನು ಅವಳಿಗೊಂದು ಸಿಹಿ ಪೊಟ್ಟಣ ಕೊಟ್ಟು ಮತ್ತೆ ಮರ್ತೋದಂತ ಒಂದು ಪತ್ರವನ್ನ ಕೊಡೋದಿಕ್ಕೆ ಹೋಗಿ ನಿಂತಿರ್ತಾನೆ. ಪತ್ರವನ್ನ ಕೊಟ್ಟು ವಾಪಸ್ ಅವನು ಹೋದ್ಮೇಲೆ ಹಿಮವಂತ ಆ ಕಡೆ ಹೋದ್ಮೇಲೆ ಪ್ರಾರ್ಥನಾ ಹಾಸ್ಟೆಲ್ಗೆ ಹೋಗ್ತಾಳೆ. ಪ್ರಾರ್ಥನೆಗೆ ಅವನು ವಾಚ್ಮ್ಯಾನ್ ಪತ್ರವನ್ನ ಕೊಡ್ತಾನೆ. ವಾಚ್ಮ್ಯಾನ್ ಪತ್ರ ಕೊಟ್ಟ ತಕ್ಷಣ ಓದ್ತಾಳೆ, ನಾನು ನಿನ್ನ ಅನುಮಾನ ಪಟ್ಬಿಟ್ಟೆ, ನಿನ್ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೆ, ನಂದು ತಪ್ಪಾಯ್ತು, ನಿನ್ನನ್ನ ಅನುಮಾನ ಪಟ್ಟಿದ್ದು ನನ್ನ ಜೀವನದ ಅತ್ಯಂತ ಕೆಟ್ಟ ಸಮಯ ಅಂತ ಹೇಳಿ ಅವನೊಂದು ವಿಷಾದದ ಒಂದು ಮನವಿಯ ಪತ್ರವನ್ನ ಪ್ರಾರ್ಥನಾಗಿ ಕೊಟ್ಟಿರ್ತಾಳೆ. ಅಷ್ಟು ಸಾಕಾಗಿತ್ತು ಪ್ರಾರ್ಥನಾಳಿಗೆ ಹಿಮವಂತನನ್ನ ತನ್ನ ಕಂಟ್ರೋಲಿಗೆ ತಗೊಳೋದಿಕ್ಕೆ. ಅವಳು ಒಂದು ಸುದೀರ್ಘವಾದ ಪತ್ರವನ್ನ ಬರೀತಾಳೆ. ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಮೋಸದ ಕಾರ್ಪೆಟ್ ಅನ್ನ ಅತ್ಯಂತ ನಾಜೂಕಿನಿಂದ ಪ್ರತಿಯನ್ನ ಎಳೆಯನ್ನು ಕೂಡ ಪ್ರಾರ್ಥನಾ ಎಣೆದಿರ್ತಾಳೆ ಅಂತ ಹೇಳಿ ಅವಳು ಬರೆದ ಒಂದು ಪತ್ರವನ್ನ ರವಿ ಬೆಳಗೆರೆ ಅವರು ವರ್ಣಿಸ್ತಾರೆ. ದೇವರು ಕೂಡ ಅನುಮಾನ ಪಡುತ್ತಾ, ದೇವರು ನನ್ನ ನುಡ್ಕೊಂಡು ಬೈಕಲ್ ಬರುತ್ತಾ, ದೇವರು ನನ್ನ ಹಾಸ್ಟೆಲ್ ವರೆಗೂ ಬರುತ್ತಾ, ದೇವರು ಹಿಮವಂತ ದೇವವಿನೊಡನೆ ಹೋಗಿ ನನ್ನ ಬಗ್ಗೆ ವಿಚಾರಿಸುತ್ತಾ ಅಂತ ಹೇಳಿ ದೇವರು ಅನ್ನೋ ವಿಷಯನ ಇಟ್ಟು ಸಾಕಷ್ಟು ನಂಬಿಕೆ ದ್ರೋಹ ಆಗಿದೆ, ನೀನ್ ಮಾಡಿದ ತಪ್ಪು ಅಂತ ಹೇಳಿ ಇನ್ನ ಜೀವಮಾನದಲ್ಲಿ ಅವನು ಇವಳನ್ನ ಮೋಸ ಇವಳನ್ನ ನಂಬದಲೇ ಆಗದಲೇ ಇರೋಂತ ಒಂದು ಪರಿಸ್ಥಿತಿಗೆ ಒಂದು ಪತ್ರವನ್ನ ಬರೆದಿರ್ತಾಳೆ. ಸಮಯ ಆಗಿದೆ, ಇನ್ನೊಂದು 5 ನಿಮಿಷದಲ್ಲಿ. ಇದಾದ್ಮೇಲೆ ಅವರಿಬ್ಬರ ಮಧ್ಯೆ ತೊಳಲಾಟ ಶುರುವಾಗುತ್ತೆ. ಎಲ್ಲೋ ಒಂದ್ ಕಡೆ ದೇಬು ಮತ್ತೆ ಪ್ರಾರ್ಥನಾಳ ಪ್ರೀತಿ ಸ್ಥಿರವಾಗಿ ಉಳಿಯುತ್ತೆ. ಊರ್ಮಿಳಾ ದೇಬುವಿನಿಂದ ದೂರ ಆಗ್ತಾಳೆ. ದೇಬುವಿನ ತಂದೆ ತಾಯಿಯ ಪರಿಚಯ ಪ್ರಾರ್ಥನಾಳಿಗಾಗುತ್ತೆ. ಅವರಲ್ಲಿಂದ ಬಂದು ಒಂದು ಸಾಂಪ್ರದಾಯಿಕವಾದಂತ ಒಂದು ಎಂಗೇಜ್ಮೆಂಟ್ ಪ್ರೋಸೆಸ್ ಅನ್ನು ಕೂಡ ಮಾಡಿ ಹೋಗಿರ್ತಾರೆ. ಇದಾದ್ಮೇಲೆ ಪ್ರಾರ್ಥನಾ ಹಿಮವಂತನೊಂದಿಗಿನ ಸಂಬಂಧವನ್ನ ಕಡಿದು ಹಾಕೋಣೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾಳೆ. ಅವರ ತಂದೆ ತಾಯಿ ಬಂದು ಇಲ್ಲಿ ಎಂಗೇಜ್ಮೆಂಟ್ ಅನ್ನು ಮಾಡಿದಾಗ ಕೂಡ ಈ ಯಾವುದೇ ವಿಷಯವನ್ನ ಹಿಮವಂತನಿಗೆ ಹೇಳಲ್ಲ. ಊರ್ಮಿಳಾ ಕೂಡ ಹಿಮವಂತನಿಂದ ಎಲ್ಲ ವಿಷಯಗಳನ್ನ ಮುಚ್ಚಿಡ್ತಾಳೆ. ಎಂದೋ ಕೈ ಬಿಟ್ಟು ಬಂದಂತ ಅಪ್ಪನ ನೆನಪನ್ನ ಮಾಡ್ಕೊಂಡು ಪ್ರಾರ್ಥನಾ ಅವ್ರ ಅಪ್ಪನಿಗೆ ಲೆಟರ್ ಬರೆದು ಅವನನ್ನ ಕರ್ಸ್ಕೊಂಡಿರ್ತಾಳೆ. ಇದೆಲ್ಲ ಆದ್ಮೇಲೆ ಹೈದರಾಬಾದಲ್ಲಿ ಎಂಗೇಜ್ಮೆಂಟ್ ಮಾಡ್ಬೇಕು, ನಾವು ಹೈದರಾಬಾದಲ್ಲಿ ನಮ್ಮ ಸಂಪ್ರದಾಯದಂತೆ ಎಂಗೇಜ್ಮೆಂಟ್ ಮಾಡ್ಬೇಕಂತ ದೇಬುವಿನ ತಂದೆ ತಾಯಿ ಪ್ರಾರ್ಥನಾ ಮತ್ತೆ ದೇಬುವಿನ ಹೈದರಾಬಾದಿಗೆ ಕರ್ಸ್ಕೊಂಡು ಎಂಗೇಜ್ಮೆಂಟ್ ಮಾಡಿರ್ತಾರೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ದೇಬುವಿಗೆ ಅವಳು ಮನವಿ ಮಾಡ್ತಾಳೆ, ನನ್ಗೆ ಇದೊಂದ್ಸಾರಿ ನಾನು ಶಿವಮೊಗ್ಗಕ್ಕೆ ಹೋಗಕ್ಕೆ ಅವಕಾಶ ಮಾಡ್ಕೊಡು, ನಾನು ಒಂದು ಋಣವನ್ನ ಕಳೆದುಕೋಬೇಕಾಗಿದೆ, ನಾನು ಒಂದು ಸಂಬಂಧವನ್ನ ಮುರಿದುಕೋಬೇಕಾಗಿದೆ, ಇಲ್ಲ ಅನ್ಬೇಡ ಅಂತ ಹೇಳಿ ಹಠ ಮಾಡಿ ಹೋಗಿ ದೇಬುವನ್ನ ಬೆಂಗಳೂರಿನಲ್ಲಿ ಬಿಟ್ಟು ಶಿವಮೊಗ್ಗಕ್ಕೆ ಹೋಗಿ ಹಿಮವಂತನಿಗೆ ಹೇಳ್ತಾಳೆ, ನಾನು ಬೇರೆಯವನ ಜೊತೆ ಮದುವೆ ಮಾಡ್ಕೊಂತ ಇದ್ದೀನಿ, ನೀನು ನನ್ನನ್ನ ಮರೆತು ಬಿಡು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಹಿಮವಂತ ಜರ್ಜರಿತನಾಗಿ ಹೋಗ್ತಾನೆ. ತನ್ನ ಕೈಯಿಂದಲೇ ಅವನು ಎಲ್ಲವನ್ನ ಕಳ್ಕೊಂಡಂಗಾಗುತ್ತೆ. ತನ್ನ ಪ್ರಾರ್ಥನಾ ಅನ್ನೋ ಒಂದು ಕನಸಿನ ಕೋಟೆ ಬಿದ್ದೋಗುತ್ತೆ. ತುಂಬಾ ದುಃಖ ಆಗುತ್ತೆ. ಆದರೆ
ದೇಬು ಕೂಡ ಅವತ್ತು ಪ್ರಾರ್ಥನಾಳನ್ನ ಹುಡ್ಕೊಂಡು ಶಿವಮೊಗ್ಗಕ್ಕೆ ಬಂದಿರ್ತಾನೆ. ಅದನ್ನ ನೋಡಿ ಕೂಡ ಹಿಮವಂತ ಸಹಿಸ್ಕೊಂಡು ಅವರಿಬ್ಬರನ್ನ ಜೊತೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ, ಜೋಡಿ ಚೆನ್ನಾಗೈತೆ, ಹೋಗ್ ಬನ್ನಿ ಅನ್ನೋ ಒಂದು ಆಶೀರ್ವಾದ ಮಾಡಿ ಕಳ್ಸಿರ್ತಾನೆ. ಆದರೆ ಅವನ ಹಿಂದೆ ಒಂದು ವಿಕೃತಿಯಾದಂತ ಸೇಡು ಶುರುವಾಗಿರುತ್ತೆ. ಆ ಸೇಡೆ ಮಾಟಗಾರ ಹಿರಣ್ಣನ ಮಗನ ಪ್ರತಿ ರೂಪವಾಗಿರುತ್ತೆ. ಇಷ್ಟು ಒಂದು ಸಂದರ್ಭದಲ್ಲಿ ಅವನು ಪ್ರಾರ್ಥನಾಳಿಗೆ ಗೊತ್ತಿಲ್ದಂಗೆ ಪ್ರಾರ್ಥನಾಳ ತಲೆಗೂದಲು, ಪ್ರಾರ್ಥನಾಳ ಒಳ ಉಡುಪು, ಪ್ರಾರ್ಥನಾಳು ತಿಂದು ಬಿಟ್ಟಂತ ಒಂದು ಸಿಹಿಯ ತುಣುಕು, ಇಷ್ಟನ್ನು ಕೂಡ ಮತ್ತೆ ಅವಳ ಸೀರೆಯ ಒಂದು ಅಂಚು, ಇಷ್ಟನ್ನು ಕೂಡ ಶೇಖರಣೆ ಮಾಡಿ ಒಂದು ಕಪ್ಪು ಡಬ್ಬದೊಳಗಿಟ್ಟು ತಿಜೋರಿ ಒಳಗೆ ಇಟ್ಕೊಂಡಿರ್ತಾನೆ. ಆದ್ರೆ ಕೆಲಸ ಶುರುವಾಗದೆ ಯಾವಾಗ ಪ್ರಾರ್ಥನಾ ತನಗೆ ಮೋಸ ಮಾಡಿ ಹೋಗ್ತಾಳ, ಅವಾಗ ಅದೆಲ್ಲದನ್ನ ತಗೊಂಡು ದೇಬುವಿನ ಬಟ್ಟೆಗಳನ್ನು ತರಿಸಿ ಅವನು ತಾನು ಕಲಿತಿದ್ದಂತ ಮಾಟದ ಆಟವನ್ನ ಶುರು ಮಾಡ್ತಾನೆ. ಹಿಮವಂತನ ಮಾಟಕ್ಕೆ ಬಲಿಯಾದಂತ ದೇಬು ಹೈದರಾಬಾದಿನ ಮನೆಯಲ್ಲಿ ನರಳಿ 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 ಇನ್ನೇನು ಸಾಯಬೇಕು ಅನ್ನೋ ಪರಿಸ್ಥಿತಿಗೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಊರ್ಮಿಳೆಗೆ ಗೊತ್ತಾಗುತ್ತೆ ಇದೆಲ್ಲ ಕೆಲಸ ಹಿಮವಂತನದೇ ಅಂತ. ಹೆಂಗಾದ್ರೂ ಮಾಡಿ ಇದರಿಂದ ಬಚಾವ್ ಮಾಡ್ಬೇಕಂತ ಊರ್ಮಿಳೆ ಪ್ರಾರ್ಥನಾಳಿಗೆ ಒಂದು ಲೆಟರ್ ಬರೀತಾಳೆ. ಪ್ರಾರ್ಥನಾ, ನಾನು ಹಿಂಗೆ ಹಿಮವಂತನ ಮನೆಯಲ್ಲಿ ಇದ್ದೀನಿ, ಇದೆಲ್ಲ ಆಗ್ತಾ ಇರೋದು ಹಿಮವಂತನಿಂದ, ನೀನೇನಾದ್ರೂ ಮಾಡಿ ಹಿಮವಂತನನ್ನ ಕನ್ವಿನ್ಸ್ ಮಾಡು, ಇದೆಲ್ಲ ಸರಿ ಆಗುತ್ತೆ ಅಂತ. ಅವಳು ಫೋನ್ ಮಾಡಿ ಹಿಮವಂತನನ್ನ ಬೇಡ್ಕಂತಾಳೆ, ದಯಮಾಡಿ ನನಗೆ ಸಹಾಯ ಮಾಡು, ನೀನ್ ಹೇಳ್ದಂಗೆ ಕೇಳ್ತೀನಿ, ದೇಬು ಸಾಯೋದ್ ಬೇಡ ಅಂತ. ಆವಾಗ ಇವನು ಮಾಡಿದ ಎಲ್ಲ ಕೆಲಸಗಳನ್ನ ರಿವರ್ಸ್ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅವನು ಮಾಡಿದ ಎಲ್ಲ ಮಾಟಗಳನ್ನೆಲ್ಲ ವಾಪಸ್ ತೆಗೆದು ಹೈದರಾಬಾದ್ಗೆ ಇವನು ದೇಬುವಿನ ಆರೋಗ್ಯ ಪಾಲನೆಗೆ ಹೊರಡ್ತಾನೆ. ಅವರೆಲ್ಲರೂ ಹೈದರಾಬಾದಿಗೆ ಹೋಗಿ ಹಲವಾರು ಪೂಜೆ ಪುನಸ್ಕಾರಗಳನ್ನ ಇವನ್ ಕೈಲೇ ಮಾಡಿಸಿ ದೇಬುವಿನ ಜೀವವನ್ನ ಉಳಿಸ್ತಾ ಇರ್ತಾನೆ. ಅವಾಗ ಒಂದು ಷರತ್ತನ್ನ ಹಾಕಿರ್ತಾನೆ ಪ್ರಾರ್ಥನೆಗೆ, ನಾನು ದೇಬುವನ್ನ ಉಳಿಸ್ತೀನಿ, ಆದ್ರೆ ನೀನು ವಾಪಸ್ ಶಿವಮೊಗ್ಗಕ್ಕೆ ಬರ್ಬೇಕು ನನ್ ಜೊತೆ, ಹಂಗಾದ್ರೆ ಮಾತ್ರ ಉಳಿಸ್ತೀನಿ ಅಂತ ಒಂದು ಷರತ್ತು ಹಾಕಿರ್ತಾನೆ. ಅವಳು ಒಪ್ಕೊಳ್ತಾಳೆ. ಎಲ್ಲ ಪೂಜೆ ಆಗುತ್ತೆ, ದೇಬು ಹುಷಾರಾಗ್ತಾನೆ. ಪ್ರಾರ್ಥನಾ ಹಿಮವಂತನ ಜೊತೆ ಹೊರಡ್ತಾಳೆ. ದೇಬು, ಊರ್ಮಿಳಾ ಎಲ್ಲರನ್ನು ಅಲ್ಲೇ ಬಿಟ್ಟು ಇವರು ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗಕ್ಕೆ ಬಂದ್ಮೇಲೆ ನೆಕ್ಸ್ಟ್ ಡೇ ಮೊದಲನೇ ದಿವಸ ಯಾವ ರೀತಿ ಅವ್ನು ಬಂದು ಅದೇ ರೂಮಲ್ಲಿ ಮಲಗಿ ಅದೇ ರೂಮಲ್ಲಿ ಜೊತೆಯಲ್ಲಿದ್ದು ಬೆಳಗ್ಗೆ ರೆಡಿಯಾಗಿ ತಿಂಡಿ ತಿಂದಿದ್ರು ಅದೆಲ್ಲವನ್ನ ಮತ್ತೆ ಮರುಕಳಿಸ್ತಾನೆ. ಮತ್ತೆ ಹಿಮವಂತ ಅವನು ಪ್ರಾರ್ಥನೆಗೆ ಅವ್ರ ತಾಯಿಯ ಸೀರೆ ಮತ್ತೆ ತಾಳಿ, ಕಾಲುಂಗ್ರ ಎಲ್ಲದನ್ನು ಕೊಟ್ಟು ಇದನ್ನೆಲ್ಲ ಹಾಕೊಂಡು ಸಿಂಗಾರ ಮಾಡ್ಕೊ ಅಂತ ಹೇಳ್ತಾನೆ. ಅವಳಿಗೆ ಭಯ ಆಗುತ್ತೆ, ಓ ಇವನು ನಿರ್ಧಾರ ಮಾಡಿದಾನೆ ನನ್ನನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ. ಅಲ್ಲಿಂದ ಸೀದಾ ಗಾಡಿ ಕೊಪ್ಪದ ಅವನ ಪ್ರಾರ್ಥನೆ ಲೇಔಟ್ಗೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ರಸೂಲ್ ಜಮಾದಾರ, ಯಾರು ನೈಟ್ ಬಿಟ್ಟಿನ ಪೊಲೀಸ್ ನಿಂತಿರ್ತಾನೆ ಒಬ್ಬನೇ. ಅವನು ನೋಡಿ ಇವಳಿಗೆ ಭಯ ಆಗತ್ತೆ, ಓಹೋ ಏನೋ ನಿರ್ಧಾರ ಮಾಡಿದಾನೆ ಇವನು ಅಂತ ಹೇಳಿ. ಅಷ್ಟಾದ್ಮೇಲೆ ಹತ್ರ ಹೋಗ್ತಾಳೆ. ಅಲ್ಲಿ ನೋಡಿದ ತಕ್ಷಣ ಅವಾಕ್ಕಾಗ್ತಾಳೆ. ಅಲ್ಲಿ ದೇವಶಿಶು ಮತ್ತೆ ಊರ್ಮಿಳಾ ಇಬ್ರು ನಿಂತಿರ್ತಾರೆ. ಅಯ್ಯೋ ದೇವ್ರೆ, ಇದೆಲ್ಲಾ ಕಾರ್ಯ ದೇಬು ಎದುರಿಗೆ ಆಗ್ಬೇಕಾ ಅಂತ ಹೇಳಿ ಅವಳು ಹತಾಶೆಗೊಂಡಿರ್ತಾಳೆ. ನನ್ನ ಮದುವೆ ಕಾರ್ಯ ದೇಬುವಿನ ಎದುರಿಗೇನೆ ಹಿಮವಂತನೊಂದಿಗೆ ಆಗ್ಬೇಕಾ ಅಂತ ಹೇಳಿ ಹತಾಶೆ ಆಗಿರ್ತಾಳೆ. ಆ ಸಂದರ್ಭದಲ್ಲಿ ದೇಬುವನ್ನ ಮದುಮಗನ ಒಂದು ಅಲಂಕಾರದೊಂದಿಗೆ ಊರ್ಮಿಳಾ ಕರ್ಕೊಂಡ್ ಬರ್ತಾಳೆ. ದೇಬುವಿನ ಕೈಗೆ ಪ್ರಾರ್ಥನಾ ಕೈ ಇಟ್ಟು ಅವರಿಬ್ರು ಅವನು ಕಟ್ಟಬೇಕಾಗಿದ್ದಂತ ಪ್ರಾರ್ಥನಾ ಹಾಸ್ಪಿಟಲ್ನ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಂತ ಗಣಪತಿ ದೇವಸ್ಥಾನದ ಹತ್ರ ಮೂರ್ತಿ ಹತ್ರ ಕರ್ಕೊಂಡು ಹೋಗಿ ಪ್ರದಕ್ಷಿಣೆ ಹಾಕಿ ನೀವಿಬ್ರು ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿ ಪ್ರಾರ್ಥನಾ ಲೇಔಟ್ನ ಎಲ್ಲ ದಾಖಲಾತಿಗಳನ್ನ ಪ್ರಾರ್ಥನಾ ಹೆಸರಿಗೆ ಬರೆದು ಅವನ ಹತ್ರ ಇದ್ದಂತ ಸಮಸ್ತ ಆಸ್ತಿಯನ್ನು ಪ್ರಾರ್ಥನಾ ಹೆಸರಿಗೆ ಬರೆದು ಪ್ರಾರ್ಥನಾ ಕೈಗಿಟ್ಟು ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಕೊನೆಯಲ್ಲಿ ಡಾಕ್ಟ್ರೇ ಈ ಜಾವ ಮುಗಿದು ಹೋಯ್ತು, ಆ ರಾತ್ರಿ ದಗ್ಗವಾಯಿತು, ಅರ್ಧ ಪೂರೈಸಿದ ಕನಸು ನಿಮ್ಮ ಕೈಗಲ್ಲದೆ ಮತ್ತಾರ ಕೈಗೆ ಕೊಟ್ಟು ಹೋಗಲಿ. ನಾನುಂಟು, ನನ್ನ ಮಿಠಾಯಿ ಅಂಗಡಿ ಉಂಟು,
ಹಠಕ್ಕೆ ಬಿದ್ದು ಮಲಗಿದರೆ ಕನಸು ಮುಂದುವರಿಯುವುದಿಲ್ಲ. ಇವತ್ತಿಗೆ ನಾನು ಮುಕ್ತ, ಹೊರಡೋಕೆ ಅನುಮತಿ ಕೊಡಿ. ಇದರಲ್ಲಿ ನರ್ಸಿಂಗ್ ಹೋಮಿಗೆ ಸಂಬಂಧಿಸಿದ ಕಾಗದ ಪತ್ರಗಳಿವೆ. ಹೊರಗೆ ನಿಂತಿರೋ ಕಾರು ಡಾಕ್ಟರ್ ಹೆಸರ ಮೇಲಿದೆ. ಡಾಕ್ಟರ್ ಅಂತಂದ್ರೆ ಪ್ರಾರ್ಥನಾ. ಹಿತ್ತಲಿನಲ್ಲಿರುವ ಕರುವಿನ ಹೆಸರು ಕೂಡ ಪ್ರಾರ್ಥನಾ. ನನ್ನ ಅರ್ಧ ಮುಗಿದ ಕನಸಿಗೆ ಮಾತ್ರ ಹೆಸರು ಸಿಗುತ್ತಿಲ್ಲ, ನಾನು ಹೊರಟೆ ಅಂದವನು ಅದೊಮ್ಮೆ ಪ್ರಾರ್ಥನಾಳನ್ನು ದೇಬುವನ್ನು ಕಣ್ತುಂಬ ನೋಡಿದ. ಕಣ್ಣ ಚಕ್ರ ತೀರ್ಥದ ಕದಲಿಕೆಯಲ್ಲಿ ಎರಡೂ ಚಿತ್ರಗಳು ಅಸ್ಪಷ್ಟವಾದವು. ನಿಲ್ಲಲಾಗದೆ ಬವಳಿ ಬಂದಂತಾಯಿತು. ದೇಬುವಿಗೆ ಆಸರೆಯಾಗಿ ನಿಂತರ ಪ್ರಾರ್ಥನಾ ಹಿಮುವಿನೆದುರು ನಿಂತಳು. ಅರೆಕ್ಷಣದ ಮಟ್ಟಿಗೆ ಅವರಿಬ್ಬರ ಕಣ್ಣು ಸಂಧಿಸಿದವು. ಆನಂತರ ಹಿಮವಂತನ ಎರಡೂ ಪಾದಗಳಿಗೆ ಅವಳು ಹಣೆ ಹಚ್ಚಿ ನಮಸ್ಕರಿಸಿದ್ದನ್ನ ಕಂಡು ದೇಬುವಿನ ಕಣ್ಣಲ್ಲೂ ನೀರಾಡಿದವು. ಹಿಮವಂತ ಅಲ್ಲಿಂದ ಹೊರಟು ಹೋದ. ನಂತರ ಅಲ್ಲಿದ್ದವರಿಗೆಲ್ಲ ಇಡೀ ಗಾಡಿಕೊಪ್ಪದ ಬಯಲೆ ಅರ್ಧ ಮುಗಿದ ಕನಸಿನಂತಿತ್ತು. ನಿರ್ಮಾನುಷ ರಾತ್ರಿಯಂತೆ ಭಾಸವಾಗತೊಡಗಿತ್ತು. ಹಿತ್ತಿಲಲ್ಲಿ ಕಟ್ಟಿದ್ದ ಪ್ರಾರ್ಥನಾ ಎಂಬಕರು ಅಂಬಾ ಎಂದು ಕೂಗುವ ತನಕ ಅವರೆಲ್ಲ ನಿಶ್ಚಲ ಶಿಲೆಗಳಂತೆ ನಿಂತು ಬಿಟ್ಟರು. ಇಲ್ಲಿಗೆ ಪ್ರಾರ್ಥನಾಳ ಅಧ್ಯಾಯ ಮುಗಿಯುತ್ತೆ. ಯಾರೋ ಬಾಗಿಲು ತಟ್ಟಿದಂತಾಯಿತು. ಹಿಮವಂತ ಕತ್ತಲಲ್ಲೇ ಬಂದು ಕೋಣೆಯ ಬಾಗಿಲನ್ನು ತೆಗೆದರೆ ಶಿವಮೂರ್ತಿ ಸರ್ಕಲ್ಲಿನ ದೊಡ್ಡ ದೀಪದ ಬೆಳಕ ಟಿಸಿಲೊಂದು ಕೋಣೆಯಂಗಳದಲ್ಲಿ ನಿಂತು ಊರ್ಮಿಳೆಯ ಮುಖದ ಮೇಲೆ ಬಿದ್ದು ಲಾಸ್ಯವಾಡುತ್ತಿತ್ತು. ಅವನು ಒಂದೇ ಒಂದು ಮಾತು ಆಡದೆ ಅವಳನ್ನು ಕೋಣೆಯೊಳಕ್ಕೆ ಕರೆದುಕೊಂಡು ಬಾಗಿಲು ಹಾಕಿಕೊಂಡ. ಕಾಂಪೌಂಡಿನೊಂದಾಚೆ ಸಂಪಿಗೆ ಮರದಡಿಯ ಕತ್ತಲಲ್ಲಿ ರಸೂಲ್ ಜಮಾದಾರನ ಆಕೃತಿ ನೆಮ್ಮದಿಯ ನಿಟ್ಟುಸಿರಾಯಿತು. ಮತ್ತೊಂದು ಕನಸಿನ ಜಾವ ಆರಂಭವಾಗಿತ್ತು. ಕೊನೆಗೂ ಕೂಡ ಹೋದವಳು ಕಾರಣ ಹೇಳದೆ ಹೋದಳು. ಕೇಳಬೇಕಾದವನು ಕೂಡ ಕಾರಣ ಕೇಳಲಿಲ್ಲ. ಅವರ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ರವಿ ಬೆಳಗೆರೆಯವರು ಈ ಪುಸ್ತಕದ ಬಗ್ಗೆ ಒಂದು ಅಫಿಡವಿಟ್ ಅನ್ನು ಹಾಕಿದ್ದಾರೆ. ಅದನ್ನ ನಿಮ್ಗೆ 1 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಸರಿಯಾಗಿ 106 kg ತೂಕವಿದ್ದ ನಾನು 69 kgಗೆ ಇಳಿದಿದ್ದೆ. ಈಗ ದೇಶ ತಿರುಗಿದ್ದೆ. ಶಿವಾಜಿನಗರದ ಹಂತಕ ಕೋಳಿ ಫಯಾಜ್ನ ಸಂದರ್ಶನದಿಂದ ಆರಂಭವಾದ ಪತ್ರಿಕೋದ್ಯಮ ಬರಹದ ಹುಚ್ಚು ನನ್ನನ್ನು ಇಟಲಿಯ ದುರ್ಬರ ಮಾಫಿಯಾದ ತನಕ ಕರೆದೊಯ್ದಿದೆ. ತನಿಖೆ, ಸಂಶೋಧನೆ ಮತ್ತು ಭಾವುಕತೆ ಇಲ್ಲದೆ ಬರೆಯಬಾರದು ಎಂದು ತೀರ್ಮಾನಿಸಕ್ಕೆ ಇಷ್ಟು ವರ್ಷ ಬೇಕಾಯಿತು. ಈ ತನಕ ಸರಿಸುಮಾರು 30ಕ್ಕೂ ಹೆಚ್ಚು ದೇಶಗಳನ್ನು ನೋಡಿದ್ದೇನೆ. ಅವುಗಳಿಂದ ಜನ ಓಡಿ ಬರುತ್ತಿದ್ದ ಸಂದರ್ಭದಲ್ಲಿ ಪ್ರೇಮ, ಇತಿಹಾಸ, ಕಾಮ, ಯುದ್ಧ, ಅಂಡರ್ವರ್ಲ್ಡ್, ಭಯೋತ್ಪಾದನೆ, ಸಿನಿಮಾ, ಅಮ್ಮ ಹೀಗೆ ನಾನು ಅನೇಕ ಸಂಗತಿಗಳ ಬಗ್ಗೆ ಬರೆದಿದ್ದೇನೆ. ನನಗೆ ಅಕ್ಷರ ಅನ್ನ ಕೊಟ್ಟಿದೆ. ನಾನು ತೃಪ್ತ. ಇಷ್ಟಾದರೂ ಟಿವಿಯೊಳಗೆ ಇಣುಕಿದ್ದೇನೆ. ನಾನು ಜನಶ್ರೀ ಟಿವಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದೆ. ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ನನಗೆ 23 ವರ್ಷ. ಆಮೇಲೆ 2 ಸಲ ಬಂತು. ಶಿವರಾಮ ಕಾರಂತರ ಹೆಸರಿನಲ್ಲಿ ಶಿವರಾಮ ಕಾರಂತರ ಪ್ರತಿಷ್ಠಾನ ಪ್ರಶಸ್ತಿ ಹಾಗೂ ಅವರ ಹುಟ್ಟಿನ ಪ್ರಶಸ್ತಿಗಳು ಬಂದವು. ಮಾಸ್ತಿ ಕಥಾ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಬಂತು. ಮಾಡಿದ ಹೊಟ್ಟೆಪಾಡಿನ ಪತ್ರಿಕೋದ್ಯಮಕ್ಕೆ ಜೀವಮಾನ ಪ್ರಶಸ್ತಿ ಕೊಟ್ಟರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಖತ್ತಾಗಿ ಬರಿತಾನೆ ನನ್ನ ಮಗ ಎಂಬುದು ಬೆಂಗಳೂರಿಗರು ಸೇರಿದಂತೆ ಹಲವಾರು ಊರುಗಳ ಆಟೋ ಡ್ರೈವರ್ಗಳು ನನಗೆ ಕೊಟ್ಟಂತ ಅತಿ ದೊಡ್ಡ ಪ್ರಶಸ್ತಿ. ಹಾಯ್ ಬೆಂಗಳೂರು ನನಗೆ ಅನ್ನವಿಟ್ಟ ತಾಯಿ, ಓ ಮನಸ್ಸೆ ನನ್ನ ಅಬ್ಸೆಷನ್. ಟಿವಿಗಳಲ್ಲಿ ಕಾಣಿಸಿಕೊಳ್ಳುವುದು ನನ್ನ ಚಟ. ಸಿನಿಮಾಗಳಲ್ಲಿ ನಟಿಸಿದ್ದು ಕನ್ನಡಿಗರಷ್ಟೇ ಕ್ಷಮಿಸಬೇಕು. ನನಗೆ 2 ಹೆಣ್ಣು 2 ಗಂಡು ಮಕ್ಕಳಿದ್ದಾರೆ. 2 ಪತ್ನಿಯರಿದ್ದಾರೆ. 4 ಮೊಮ್ಮಕ್ಕಳಿದ್ದಾರೆ. ಸಿಗರೇಟು, ತಿರುಗಾಟ, ಓದು, ಬರವಣಿಗೆ, ಸಂಗೀತ, ಇತಿಹಾಸ ನನ್ನ ಬಲಹೀನತೆಯ ಜಗತ್ತು, ನನ್ನ ಮನೆ. ಉಳಿದಿದ್ದು ತಗೊಂಡು ಯಾರು ಏನು ಮಾಡಬೇಕಾಗಿಲ್ಲ. ಧನ್ಯವಾದಗಳು. ಜ್ಞಾನಧಾರೆ ಕಾರ್ಯಕ್ರಮದ ಸಂಚಿಕೆ 7ರ ವಿಶೇಷ ಪುಸ್ತಕ ಇದು. ಇಲ್ಲಿವರೆಗೂ ವಿಧವಾದಂತಹ ಪುಸ್ತಕಗಳನ್ನ, ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಪುಸ್ತಕಗಳನ್ನ ಪರಿಚಯ ಮಾಡಿಸ್ಕೊಟ್ಟಂತಹ ಈ ಒಂದು ವೇದಿಕೆ ಇಂದು ವಿಭಿನ್ನವಾದಂಥ ಇಂದಿನ ಸಮಾಜದಲ್ಲಿ ಅರೆಯದವರಲ್ಲಿ ನಡೆಯುವಂತ ಒಂದು ತಳಮಳವನ್ನ, ಒಂದು ಮಾನಸಿಕ ತೊಳಲಾಟವನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಂತ ಒಂದು ಪುಸ್ತಕದ ಬಗ್ಗೆ ಮಾತಾಡೋದಕ್ಕೂ ಒಂದು ಧೈರ್ಯ ಬೇಕು.
ಸೊ ಅದರ ಪ್ರಯತ್ನವನ್ನ ನಮ್ಮ ಸ್ನೇಹಿತರಾದಂತ ಡಾಕ್ಟರ್ ನವೀಲ್ ಕುಮಾರ್ ಸರ್ ಅವರು ಇವತ್ತು ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿಮ್ಮ ಒಂದು ಹಸ್ತಾಕ್ಷರ ಹಾಗೆ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ.